प्रियं सकललोकनमस्कृतं च त्रैगुण्यवर्जितमजं विभुमद्यमीशं वन्दे भवघ्नममरासुरसिद्धवन्द्यं नारायणाय परिपूर्णगुणर्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरम्। आनन्दतीर्थोपदिष्ट भवति यदनुभावादेडमूकोऽपि वाग्मी जडमतिरपि जन्तुर्जायते प्रज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च। नमोऽस्तु तात्विका देवा विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि। वक्रतुण्डमहाकाय सूर्यकोटिसमप्रभ निर्विघ्नं कुरु मे देव सर्वकार्येषु सर्वदा। आनन्दतीर्थोपदिष्टो निधिर्नारायणः क्वयः प्रदर्शितो येन सम्यक् जयतीर्थं तमाश्रये। नौमिन्यायसुधादिकृज्जयमुनीन् श्रीपादराट्सन्मणीन् व्यासार्यान् विविधागमब्धिविहरान् श्रीवादिराजानपि वन्देऽहं सवरान् रघुत्तमगुरून् वैदग्ध्यवारां निधीन् श्रीसत्यव्रतराघवेन्द्रमुनिपान् सद्बोधसध्यानपान् विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्तण्डं सत्यध्यानमुनिं भजे। सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान् शास्त्रेषु पारदृश्वानं शास्त्रज्ञेषु च वत्सलं दीनभक्तोद्धारकरं सत्यात्मानं गुरुं भजे। विद्यापीठविधातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुं। श्रीगुरुभ्यो नमः। हरिः ओं। ಮಹಾಭಾರತದ ಅನುಶಾಸನ ಪರ್ವದ ದಾನಧರ್ಮ ಪರ್ವದಲ್ಲಿ 102ನೇ ಅಧ್ಯಾಯದಿಂದ ಪ್ರವಚನವನ್ನು ಮಾಡಬೇಕು. ಭೀಷ್ಮಾಚಾರ್ಯರಿಗೆ ಧರ್ಮರಾಜ ಕೇಳುವ ಪ್ರಶ್ನೆಯಲ್ಲಿ ಅನ್ನದಾನವನ್ನು ಮಾಡಿದ್ದಕ್ಕೆ, ಜಲದಾನವನ್ನು ಮಾಡಿದ್ದಕ್ಕೆ, ಇನ್ನನೇಕ ಗೋದಾನ, ತಿಲದಾನ, ವಸ್ತ್ರದಾನ ಈ ದಾನಗಳನ್ನು ಮಾಡಿದ್ದರ ಫಲವೇನು ಅಂತ ಕೇಳ್ತಾನೆ. ಕೇಳಿದ್ದಕ್ಕೆ ಧರ್ಮರಾಜನಿಗೆ ಭೀಷ್ಮರು ಉತ್ತರವನ್ನು ಕೊಡ್ತಾರೆ. ಅನ್ನಾತ್ ಪ್ರಾಣಭೃತಸ್ತಾತ ಪ್ರವರ್ತಂತೆ ಹಿ ಸರ್ವಶಃ. ಅನ್ನದಾನ ಬಹಳ ಶ್ರೇಷ್ಠವಾದದ್ದು. ಯಾಕೆ ಅಂತಂದರೆ ಅನ್ನವನ್ನು ಉಂಡರೆ ಮಾತ್ರ ದೇಹದಲ್ಲಿ ಶಕ್ತಿ ಬರ್ತದೆ. ಅನ್ನವನ್ನು ಉಂಡಾಗ ಪ್ರಾಣ ಅಂತನ್ನೋದಿರ್ತದೆ. ಅನ್ನವನ್ನು ತೊರೆದು ಬಹಳ ದಿನಗಳವರೆಗೆ ಬಿಟ್ಟ ಅಂತ ಅಂದರೆ ಪ್ರಾಣವೇ ಹೋಗಿಬಿಡ್ತದೆ. ಆದ್ದರಿಂದ ಅನ್ನ ತುಂಬ ಮಹತ್ವಪೂರ್ಣವಾದದ್ದು. ಜೀವವನ್ನು ಕೊಟ್ಟಂತೆ, ಬದುಕು ಕೊಟ್ಟಂತೆ, ಪ್ರಾಣ ಉಳಿಸಿದಂತೆ, ಅಭಯದಾನ ಮಾಡಿದಂತೆ ಅನ್ನದಾನವನ್ನು ಮಾಡುವುದು. ಹಾಗಾಗಿ ಅನ್ನದಾನ ಬಹಳ ಶ್ರೇಷ್ಠ. ಅನ್ನಾತ್ ಪ್ರಾಣಭೃತಸ್ತಾತ ಪ್ರವರ್ತಂತೆ ಸರ್ವಶಃ. ಎಲ್ಲ ಜೀವರಾಶಿಗಳಿಗೂ ಕೂಡ ಆಹಾರದಿಂದಲೇ ಬದುಕು, ಆಹಾರದಿಂದಲೇ ಶ್ವಾಸೋಚ್ಛ್ವಾಸ, ಪ್ರಾಣ. ಆದ್ದರಿಂದ ತಸ್ಮಾದನಂ ಪರಂ ಅನ್ನಂ ಪರಂ ಲೋಕೆ ಸರ್ವದಾನೇಷು ಕಥ್ಯತೆ. ಆದ್ದರಿಂದ ಎಲ್ಲ ದಾನಗಳಲ್ಲಿ ಅನ್ನದಾನ ಬಹಳ ಶ್ರೇಷ್ಠವಾದ ದಾನ ಎಂಬುದಾಗಿ ಹೇಳ್ತಾರೆ. ಜೀವ ಬದುಕಿಸುವ ದಾನ ಅನ್ನದಾನ. ಅನ್ನಾದ್ ಬಲಂಚ ತೇಜಶ್ಚ ಪ್ರಾಣಿನಾಂ ವರ್ಧತೆ ಸದಾ. ಅನ್ನವನ್ನು ಉಂಡಂತೆ ಬಲ ಹೆಚ್ಚಾಗ್ತಾ ಹೋಗ್ತದೆ. ಅನ್ನವನ್ನು ತಿಂದಂತೆ ತೇಜಸ್ಸು, ಶಕ್ತಿ, ಪ್ರಾಣಿನಾಂ ವರ್ಧತೆ. ಜೀವರಾಶಿಗಳಿಗೆ ಅನ್ನದಿಂದ ಇದರ ಅಭಿವೃದ್ಧಿ ಇದೆ. ಹಾಗಾಗಿ ಪ್ರಾಣವನ್ನು ಕೊಟ್ಟದ್ದು ಮಾತ್ರವಲ್ಲ, ಪ್ರಾಣದ ಜೊತೆಗೆ ಬಲವನ್ನು, ತೇಜಸ್ಸನ್ನು ಎಲ್ಲವನ್ನೂ ಕೊಟ್ಟಂತೆ. ಅನ್ನೇ ದತ್ತೇ ನರೇಣೇಹ ಪ್ರಾಣಾದತ್ತಾ ಭವಂತ್ಯುತ. ಅನ್ನವನ್ನು ಕೊಟ್ಟದ್ದು. ಆಹಾರವಿಲ್ಲದೆ ಗತಿಯಿಲ್ಲದೆ ಇದ್ದವನಿಗಂತೂ ಅನ್ನವನ್ನು ಕೊಟ್ಟರೆ ಅವನಿಗೆ ಪ್ರಾಣವನ್ನೇ ಕೊಟ್ಟಂತೆ. ಅವನಿಗೆ ಬಡವ ಕಷ್ಟದಲ್ಲಿರ್ತಾನೆ, ಅನ್ನವಿರುವುದಿಲ್ಲ,
ಯಾರೂ ಅನ್ನವನ್ನು ಕೊಡುವವರಿಲ್ಲ. ಅಂಥ ಸ್ಥಿತಿಯಲ್ಲಿರುವ ಆ ವ್ಯಕ್ತಿಗೆ ಅನ್ನವನ್ನು ಕೊಟ್ಟದ್ದಾದರೆ ಪ್ರಾಣವನ್ನೇ ಕೊಟ್ಟಂತೆ. ಅಷ್ಟು ಮಹತ್ವದ್ದು ಅನ್ನದಾನ. ಪ್ರಾಣದಾನಾಧಿ ಪರಮಂ ನದಾನಮಿಹ ವಿದ್ಯತೆ. ಪ್ರಾಣದಾನಕ್ಕಿಂತಲೂ ಇನ್ನೂ ಹೆಚ್ಚಿನ ದಾನ ಇನ್ನೇನು ಯಾವುದೂ ಇಲ್ಲ. ಪ್ರಾಣಾನ್ ದತ್ವಾ ಕಪೋತಾಯ. ಲೋಮಶ ಋಷಿಗಳು ಹೇಳ್ತಾರೆ, ಶಿಬಿರಾಜ ಶಿಬಿ ಚಕ್ರವರ್ತಿ ಕಪೋತ ರೂಪದಲ್ಲಿ ಬಂದಿರುವ ದೇವತೆ, ಆ ದೇವತೆಗೆ ಪ್ರಾಣವನ್ನು ಕೊಟ್ಟು ಆ ಕಪೋತಕ್ಕೆ ಪ್ರಾಣವನ್ನು, ಅರ್ಥಾತ್ ಕಪೋತದ ತೂಕದಲ್ಲಿರುವ ತನ್ನ ದೇಹದಲ್ಲಿರುವ ಖಂಡವನ್ನು ಕಿತ್ತಿ ತಕ್ಕಡಿಯಲ್ಲಿಟ್ಟು ಕೊಟ್ಟದ್ದಕ್ಕೆ ಆ ಹದ್ದು ಸಂತುಷ್ಟವಾಗಿ ಹೋಗ್ತದೆ. ಆಗ ಅವರೆಲ್ಲರೂ ದೇವತೆಗಳು ಅನುಗ್ರಹವನ್ನು ಮಾಡ್ತಾರೆ ಅನ್ನುವುದಾಗಿ ನಾವು ಕೇಳ್ತೇವೆ. ಹಾಗೆಯೇ ಪ್ರಾಣಾನ್ ದತ್ವಾ ಕಪೋತಾಯ ಯತ್ಪ್ರಾಪ್ತಂ ಶಿಬಿನಾಪುರ. ಯಾಂ ಗತಿಂ ಲಭತೆ ದತ್ವಾ ದ್ವಿಜಸ್ಯಾನ್ಯಂ ವಿಷಾಂಪತೆ ತಥೋ ವಿಶಿಷ್ಟಂ ಗಚ್ಚಂತಿ ಪ್ರಾಣದಾ ಇತಿ ನ ಶ್ರುತಂ. ಬಹಳ ಉತ್ತಮವಾಗಿರುವಂಥದ್ದು ಪ್ರಾಣವನ್ನು ಕೊಡುವಂಥದ್ದು. ಆಪತ್ತಿನಲ್ಲಿ ಸಿಕ್ಕು ಬಿದ್ದವನಿಗೆ ಅನ್ನವನ್ನು ಕೊಟ್ಟು ಪ್ರಾಣವನ್ನು ಕೊಟ್ಟದ್ದಾದರೆ ಅದು ಮಹಾ ಸಾಧನೆ, ದೊಡ್ಡದಾದ ಪುಣ್ಯವಾಗ್ತದೆ. ಅದಕ್ಕೆ ಸಮವಾದಂತಹ ಲಾಭ ಇನ್ನೊಂದರಿಂದ ಇಲ್ಲ. ನೀರಜಾತೇನ ಹಿ ವಿನಾ ನ ಕಿಂಚಿತ್ ಸಂಪ್ರವರ್ತತೆ. ನೀರು, ಜಲಸಮೂಹ, ಜಲರಾಶಿ ಇದ್ದರೆ ಮಾತ್ರ ಮನುಷ್ಯ ಬದುಕುವುದಕ್ಕೆ ಸಾಧ್ಯ. ಏನೂ ಬೆಳಿಬೇಕು ಅಂತಾದರೆ ಜಲ ಬೇಕು. ಇವತ್ತೆಲ್ಲ ವಿಜ್ಞಾನ ಇಷ್ಟು ಪ್ರಗತಿಶೀಲವಾಗಿದೆ, ಆ ಜಲವನ್ನು ನಿರ್ಮಾಣ ಮಾಡುವುದು ತುಂಬ ಕಷ್ಟದ ಕೆಲಸ. ಇದ್ದ ಜಲವನ್ನು ಹಾಳು ಮಾಡುವ ಸ್ಥಿತಿಯಲ್ಲಿ ನಾವಿದ್ದೇವೆ. ಮನಸ್ಸಿಗೆ ಬಂದಂತೆ ವಿನಿಯೋಗವನ್ನು ಮಾಡ್ತೇವೆ. ಇದೆಲ್ಲ ಭಾಳ ವಿನಿಯೋಗ ಮಾಡಬೇಡಿ ಅಂತ ಗೌರ್ಮೆಂಟಿನವರು, ಸರ್ಕಾರದವರು ಏನು ಹೇಳ್ತಾರಲ್ಲ, ಇದೆಲ್ಲ ಬಡವರಿಗೆ ಮಾತ್ರ ಆದೇಶ. ಶ್ರೀಮಂತರಿಗೆ ಇದೆಲ್ಲ ಆದೇಶ ಇರೋದಿಲ್ಲ. ಶ್ರೀಮಂತರು ಅದೇನು ಮೇಲಿಂದ ಬರ್ತದಲ್ಲ, ಅದಕ್ಕೇನಂತಾರೆ ಶವರ್ ಕೆಳಗೆ ನಿಂತುಕೊಂಡು ಗಂಟೆಗಟ್ಟಲೆ ಸ್ನಾನ ಮಾಡಿದರೂ ಅದು ಒಳ್ಳೆಯದೇ, ಅದೇನು ಕೆಟ್ಟದ್ದಲ್ಲ. ಇವತ್ತಿನ ದಿವಸ ಅದೇನೋ ಒಗೆಯೋ ಬಾಕ್ಸಿಗೆ ಏನಂತಾರೆ, ವಾಷಿಂಗ್ ಮಷೀನಿನಲ್ಲಿ ಬಟ್ಟೆಯನ್ನು ಹಾಕಿದಾಗ ನೀರು, ನಾವು ಕೈಯಿಂದ ಬಟ್ಟೆಯನ್ನು ಒಗೆದಾಗ ಎಷ್ಟು ನೀರು ವೆಚ್ಚವಾಗತ್ತೆ, ಖರ್ಚಾಗತ್ತೆ, ಅದರ 2 ಪಟ್ಟು 3 ಪಟ್ಟು 4 ಪಟ್ಟು ಹೆಚ್ಚಿನ ನೀರು ವೇಸ್ಟ್ ಆಗ್ತದೆ. ಯಾರಿದಕ್ಕೆ ಹೊಣೆಗಾರರು? ಹೀಗೆ ನೀರನ್ನು ವೇಸ್ಟ್ ಮಾಡುವುದು ಅಂತನ್ನೋದರಲ್ಲಿ, ವೇಸ್ಟ್ ಮಾಡಬಾರ್ದು ಅಂತ ಹೇಳೋದು ಮಾತ್ರ ಜಗತ್ತಿನೊಳಗೆ ಪ್ರಚಾರ ಮಾಡೋದಕ್ಕೆ. ಆದರೆ ವಾಸ್ತವಿಕವಾಗಿ ನೀರು ಹಾಳಾಗುವುದಕ್ಕೇನು ಬೇಕೋ ಆ ತರಹದ ಸಾಮಗ್ರಿಗಳನ್ನೇ ನಾವು ಹುಡುಕ್ತಾ ಇದ್ದೇವೆ. ನೀರಿನ ಬಗ್ಗೆ ಎಚ್ಚರವನ್ನು ವಹಿಸುವುದು ಅತ್ಯಂತ ಅವಶ್ಯಕ. ನೀರಿಲ್ಲದೆ ಜಗತ್ತಿನಲ್ಲಿ ಅನೇಕ ಬೇರೆ ಬೇರೆ ವಿಡಿಯೋಗಳನ್ನು ಕಳಿಸ್ತಾ ಇರ್ತಾರೆ. ಇಡೀ ದೇಶದಲ್ಲಿ, ಇಡೀ ಜಗತ್ತಿನಲ್ಲಿ ನೀರು ಹೇಗೆ ಹ್ರಾಸವಾಗ್ತಾ ಇದೆ, ಹೇಗೆ ಹಾಳಾಗ್ತದೆ ಅನ್ನುವುದನ್ನೆಲ್ಲ ಹೇಳ್ತಾ ಇದ್ದಾರೆ. ಎಲ್ಲ ಗಮನದಲ್ಲಿಟ್ಕೋಬೇಕು. ನೀರು ಹಾಳಾಗದಿದ್ದಂತೆ ಅದರ ಸಂರಕ್ಷಣೆ ಮಾಡಿ ನೀರನ್ನು ಅತ್ಯಂತ ಯೋಗ್ಯವಾದ ರೀತಿಯಲ್ಲಿ ವಿನಿಯೋಗ ಮಾಡು. ಹಾಗಾಗಿ ಅನ್ನೌಷಧ್ಯ ಮಹಾರಾಜ ವೀರುಧಶ್ಚ ಜಲೋದ್ಭವ. ಅನ್ನ ಹುಟ್ಟುವುದು ಔಷಧಿಯಿಂದ, ಔಷಧಿ ಹುಟ್ಟುವುದು ನೀರಿನಿಂದ, ಎಲ್ಲ ತರಕಾರಿ ಹುಟ್ಟುವುದು ನೀರಿನಿಂದ, ಹಣ್ಣು ಹಂಪಲು ನೀರಿನಿಂದ, ಏನು ಬರುವುದು ನೀರಿನಿಂದ. ದೇವತೆಗಳಿಗೆ ಅಮೃತ ಅನ್ನ, ನಾಗಗಳಿಗೆ ಸುಧಾ ಇದು ಅನ್ನವಾಗಿದೆ, ಪಿತೃಗಳಿಗೆ ಸ್ವಧಾ ತರ್ಪಣ, ಪಶುಗಳಿಗೆ ಎಲೆ ಹುಲ್ಲು ಇತ್ಯಾದಿಗಳು, ಮನುಷ್ಯರಿಗೆ ಅನ್ನ, ಇವೇ ಪ್ರಾಣ ಅಂತ ಕರೀತಾವೆ. ಆದ್ದರಿಂದ ಯದಿ ಇಚ್ಛೇದ್ ಭೂತಿಮಾತ್ಮನಃ, ಮನುಷ್ಯ ತನಗೆ ಮಂಗಲವಾಗಬೇಕು, ಐಶ್ವರ್ಯ ದೊರೆಯಬೇಕು, ಭಾರೀ ಕೀರ್ತಿಶಾಲೆಯಾಗಬೇಕು ಅಂತ ಬಯಸುವವನಾಗಿದ್ದರೆ ಅವಶ್ಯವಾಗಿ ಅವನು ಅನ್ನದಾನವನ್ನು ಹಾಗೂ ಜಲದಾನವನ್ನು ಮಾಡಬೇಕು. ಮಾಡುವುದರಿಂದ ವಿಶಿಷ್ಟವಾದ
ಕೀರ್ತಿಯನ್ನು ಪಡಿತಾನೆ. ತಿಲಾನಾಂ ಕೀದೃಶಂ ದಾನಂ ಅಥ ದೀಪಸ್ಯ ಚೈವ ಹಿ ಅನ್ನಾನಾಂ ವಾಸಸಾಂ ಚೈವ. ತಿಲ, ದೀಪ, ಅನ್ನ, ಬಟ್ಟೆ ಇವುಗಳ ದಾನದ ಫಲವನ್ನು ಕೇಳಿದಾಗ ಹೇಳ್ತಾ ಇದ್ದಾರೆ. ಬ್ರಾಹ್ಮಣಸ್ಯ ಚ ಸಂವಾದಂ ಯಮಸ್ಯ ಚ ಯುಧಿಷ್ಠಿರ. ಗಂಗಾ ಯಮುನಾ ಮಧ್ಯದಲ್ಲಿರ್ತಕ್ಕಂತಹ ಸ್ಥಳದಲ್ಲಿ ಇರುವಂತಹ ಮಾತಿಗೆ ಹೇಳ್ತಾರೆ ತಿಲಾ ಪರಮಕಂ ದಾನಂ. ತಿಲ ಬಹಳ ಪವಿತ್ರವಾಗಿರುವಂತಹ ದಾನ. ತಿಲಾ ಕೃಷ್ಣಾಸ್ತಿಲಾ ಶ್ವೇತಾ ತಿಲಾ ಸೌಮ್ಯ ವಶಾನುಗಾ ತಿಲಾ ಪುರಂತಿ. ತಿಲಗಳು ಹೋಮವನ್ನು ಮಾಡಿದರು, ತಿಂದರು, ಉಂಡರು, ಉಪಯೋಗ ಮಾಡಿದರು, ದಾನ ಕೊಟ್ಟರು. ಮಹಾಪುಣ್ಯಪ್ರದ, ಬಹಳ ಪುಣ್ಯವನ್ನು ಹೇಳ್ತಾರೆ. ಹಾಗಾಗಿ ತಿಲಹೋಮ ಮಹಾಪುಣ್ಯ ಸಾಧನ, ಪಾವಿತ್ರಕ್ಕೆ ಕಾರಣವಾದದ್ದು. ತಿಲಾ ಪರಮಕಂ ದಾನಂ ಪುಣ್ಯಂಚೈವೇಹ ಶಾಶ್ವತಂ. ಶಾಶ್ವತವಾದ ಪುಣ್ಯವನ್ನು ಕೊಡತಕ್ಕಂಥದ್ದು. ತಿಲಾಶ್ಚ ಸಂಪ್ರದಾತವ್ಯ ಯಥಾಶಕ್ತಿ ದ್ವಿಜಋಷಭ. ಎಷ್ಟು ಸಾಧ್ಯವೋ ಅಷ್ಟು ತಿಲಗಳನ್ನು ಕೊಡ್ತಾ ಇರಬೇಕು. ನಿತ್ಯದಾನಾತ್ ಸರ್ವಕಾಮಾನ್ ತಿಲಾಹ ನಿರ್ವರ್ತಯಂತ್ಯುತ. ತಿಲಾನ್ ಶ್ರಾದ್ಧೇ ಪ್ರಶಂಸಂತಿ. ಶ್ರಾದ್ದದಲ್ಲಿ ತಿಲವಿಲ್ಲದಿದ್ದರೆ ಶ್ರಾದ್ದವೇ ಆಗೋದಿಲ್ಲ. ದಾನಮೇತಧ್ಯನುತ್ತಮಂ. ಆದ್ದರಿಂದ ತಿಲದಾನ ಬಹಳ ಶ್ರೇಷ್ಠವಾಗಿರುವಂತಹ ದಾನ. ಅದರೊಳಗೂ ವೈಶಾಖ ಹುಣ್ಣಿಮೆ ದಿನ ತಿಲಗಳನ್ನು ಬ್ರಾಹ್ಮಣರಿಗೆ, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯರು ವಿಶೇಷವಾಗಿ ಬ್ರಾಹ್ಮಣರಿಗೆ ಅವುಗಳನ್ನು ದಾನವಾಗಿ ಕೊಡಬೇಕು. ತಿಲಾ ಭಕ್ಷಯಿತವ್ಯಾಶ್ಚ ಸದಾ ತ್ವಾಲಂಬನ ಚ ತೈಹಿ ಕಾರ್ಯಂ ಸಂತತಮಿಚ್ಛದ್ಭಿ ಶ್ರೇಯಸ್ ಸರ್ವಾತ್ಮನಾಗ್ರಹೇ. ತಿಲಗಳನ್ನು ಭಕ್ಷಣ ಮಾಡಬೇಕು. ಶ್ವೇತ ತಿಲವೂ ಇದೆ ಮತ್ತು ಕಪ್ಪು ತಿಲವೂ ಇರ್ತದೆ. ಯಥಾಪಹ ಸರ್ವದಾ ದೇಯಾ ಪೇಯಶ್ಚೈವನ ಸಂಶಯ. ನೀರು ಎಷ್ಟು ಸಾಧ್ಯವೋ ಅಷ್ಟು ನೀರಿನ ದಾನವನ್ನು ಮಾಡುವುದಕ್ಕೆ ಪ್ರಯತ್ನವನ್ನು ಮಾಡಿರಿ. ಪುಷ್ಕರಿಣ್ಯ ದೊಡ್ಡ ದೊಡ್ಡ ಸರೋವರವನ್ನು ಕಟ್ಟಿಸಿರಿ, ತಟಾಕಗಳನ್ನು ಕಟ್ಟಿಸಿರಿ, ಬಾವಿಗಳನ್ನು ತೋಡಿಸಿರಿ. ಕೂಪಾಂಶ್ಚೈವಾತ್ರ ಖಾಣಯೇತ್ ಏತತ್ ಸುದುರ್ಲಭತರಂ ಇಹಲೋಕೆ ದ್ವಿಜೋತ್ತಮ. ಇದು ಬಹಳ ಪುಣ್ಯ ಸಾಧನ. ಜನ ಇದ್ದಾರೆ, ಒಂದು 10 ಮನೆ ಇದೆ ಅಂತಾದರೆ ಒಂದು ಬಾವಿಯನ್ನು ತೋಡಿಸಿ ಕೊಟ್ಟರೆ ಮಹಾಪುಣ್ಯದಾನ, ಮಹಾಪುಣ್ಯ ಲಾಭ. ಪ್ರಪಾಶ್ಚ ಕಾರ್ಯಾ. ನೀರು ತುಂಬಿ ಇಟ್ಟು ದಾರಿಯಲ್ಲಿ ಹೋಗುವ ಜನರಿಗೆ, ಬರುವ ಜನರಿಗೆ ಬಾಯಾರಿಕೆಯಾದಾಗ ಕುಡಿಯೋದಕ್ಕೆ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಟ್ರೆ ಮಹಾಪುಣ್ಯ, ದೊಡ್ಡ ಪುಣ್ಯ. ಪ್ರಪಾಶ್ಚ ಕಾರ್ಯ ದಾನಾರ್ಥಂ ನಿತ್ಯಂತೆ ದ್ವಿಜಸತ್ತಮ. ಪಾನೀಯಾಭ್ಯರ್ಥಿನಂ ದೃಷ್ಟ ಪ್ರೀತ್ಯಾ ದತ್ವಾ ತ್ವರಾನ್ವಿತಃ. ಬಾಯಾರಿಕೆಯಾಗಿದೆ ಅಂತ ಯಾರಾದರೂ ಬಂದರೆ ಅವನನ್ನು ನೋಡಿ ಓಡಿ ಹೋಗಿ ತಡ ಮಾಡದೆ ತ್ವರಾನ್ವಿತಃ ತಕ್ಷಣಕ್ಕೆ ಹೋಗಿ ಅವನಿಗೆ ನೀರನ್ನು ಕೊಟ್ಟರೆ ಮಹಾಪುಣ್ಯವಿದೆ. ಹಾಗಾಗಿ ಆ ಜಲದಾನ ಬಹಳ ಶ್ರೇಷ್ಠ. ವಿಶೇಷವಾಗಿ ಗೋಗಳಿಗೂ ಕೂಡ ಜಲದಾನವನ್ನು ಮಾಡಬೇಕು. ಎಷ್ಟು ಜಲವನ್ನು ನಾವು ಕುಡಿಸ್ತೇವೆ ಅಷ್ಟು ಮಂಗಲವಾಗ್ತದೆ. ನೀತ್ವಾತಂ ಯಮಧೂತೋಪಿ ತಸ್ಮಾತ್ ದೀಪಪ್ರದೋ ನಿತ್ಯಂ. ದೀಪವನ್ನು ಕೊಡುವುದು ವಿಶೇಷವಾಗಿ ಫಲಪ್ರದವಾದಂಥದ್ದು. ಮನೆಯಲ್ಲಿ ದೀಪವಿರಬೇಕು. ಇನ್ನೊಬ್ಬರ ಮನೆಯಲ್ಲಿ ದೀಪವನ್ನು ಹಚ್ಚಿದರೆ ನಿನ್ನ ಮನೆಯಲ್ಲಿ ವಂಶದ ದೀಪ ಆರದಂತೆ, ಎಂದಿಗೂ ನಿಲ್ಲದಂತೆ ಸತತವಾಗಿ ಬರ್ತಾ ಇರ್ತದೆ. ಆದ್ದರಿಂದ ದೀಪದಾನವನ್ನು ಹಾಗೂ ವಸ್ತ್ರದಾನವನ್ನು, ಉತ್ತಮವಾದಂತಹ ವಸ್ತ್ರ, ಶ್ರೇಷ್ಠವಾದಂತಹ ವೇಷಗಳು, ಉತ್ತಮವಾದ ಆಭರಣಗಳು ಇವುಗಳನ್ನೆಲ್ಲ ದಾನವನ್ನು ಕೊಡುವುದು ಮನುಷ್ಯ ರೂಢಿಯನ್ನು ಇಟ್ಟುಕೊಳ್ಳಬೇಕು. ಅದಕ್ಕೆ ಹೇಳ್ತಾರೆ ಸರ್ವಕಾಮ ಫಲಾನೀಹ ಗಾವ ಪೃಥ್ವಿ ಸರಸ್ವತಿ. ಗೋಗಳು, ಪೃಥಿವಿ, ಸರಸ್ವತಿ ಈ ಮೂರನ್ನು ಕೊಡುವುದೇನಿದೆ ಇದು ಬಹಳ ಶ್ರೇಷ್ಠವಾಗಿರುವಂಥದ್ದು. ಒಂದಕ್ಕೆ ಇನ್ನೊಂದರ ಫಲ ಬರ್ತದೆ. ಹೇಗೆ? ಈ ಮೂರೂ ಶಬ್ದಗಳು ಒಂದರ್ಥದಲ್ಲಿ ಸಮಾನಾರ್ಥಕ. ಗೋವಿಗೂ ಪೃಥ್ವಿ ಅಂತ ಕರೀತಾರೆ, ಸರಸ್ವತಿ ಅಂತ ಕರೀತಾರೆ. ಪೃಥ್ವಿಗೂ ಗೋ ಅಂತ ಕರೀತಾರೆ, ಸರಸ್ವತಿ ಅಂತ ಕರೀತಾರೆ. ಸರಸ್ವತಿಗೂ ಗೋ ಮತ್ತು ಪೃಥ್ವಿ ಅಂತ ಕರೀತಾರೆ. ಹೀಗೆ ಪ್ರಯೋಗಗಳು ಶಾಸ್ತ್ರಗಳಲ್ಲಿವೆ. ಯೋ ಬ್ರೂಯಾಚ್ಚಾಪಿ ಶಿಷ್ಯಾಯ ಧರ್ಮ್ಯಾಂ ಬ್ರಹ್ಮೀಂ ಸರಸ್ವತೀಂ ಪೃಥಿವೀ ಗೋಪ್ರದಾನಾಭ್ಯಾಂ ತುಲ್ಯಂ ಸ ಫಲಮಶ್ನುತೆ. ನಿಜವಾಗಿ ನೋಡಿದರೆ ಇದು ಬಹಳ ಅಲ್ಪವಾದಂತಹ ಫಲವನ್ನು ಹೇಳ್ತಾ ಇದ್ದಾರೆ. ಆದರೂ ಕೂಡ ಒಂದರ್ಥದಲ್ಲಿ ನಾವು ತಿಳಿದರೆ ಇಡೀ ಭೂಮಂಡಲವನ್ನು ದಾನ ಮಾಡಿದರೆ, ಭಾರೀ ಗೋಗಳನ್ನು ದಾನ ಮಾಡಿದರೆ ಏನು ಪುಣ್ಯ ಬರಬೇಕೋ ಆ ಪುಣ್ಯವನ್ನು ಒಬ್ಬ ಶಿಷ್ಯನಿಗೆ
ವೇದಗಳ ಉಪದೇಶವನ್ನು ಮಾಡಿ ವೇದಗಳನ್ನು ಅವನಿಗೆ ವಿದ್ಯಾದಾನವನ್ನು ಮಾಡಿದರೆ ಅವನಿಗೆ ಅಷ್ಟು ಫಲ ಬರ್ತದೆ. ಯೋ ಬ್ರೂಯಾಚ್ಚಾಪಿ ಶಿಷ್ಯಾಯ ಧರ್ಮ್ಯಾಂ ಬ್ರಾಹ್ಮೀಂ ಸರಸ್ವತೀಂ, ಅವನಿಗೆ ಸರಸ್ವತಿ ಅಂದರೆ ವೇದವಿದ್ಯೆಯನ್ನು ಉಪದೇಶ ಮಾಡಿದರೆ ಏನು ಫಲವೋ ಆ ಫಲ ಪೃಥ್ವಿ ಗೋಪ್ರದಾನ ಮಾಡಿದವನಿಗೆ, ಪೃಥ್ವಿ ಗೋಪ್ರದಾನ ಮಾಡಿದ ಪುಣ್ಯ ವೇದವನ್ನು ಉಪದೇಶ ಮಾಡಿದವನಿಗೆ. ಸಂಧ್ಯಕೃಷ್ಟ ಫಲಾಸ್ತಾಹಿ ಲಘ್ವರ್ಥಾಶ್ಚ ಯುಧಿಷ್ಠಿರ ಮಾತರಃ ಸರ್ವಭೂತಾನಾಂ ಗಾವಃ ಸರ್ವಸುಖಪ್ರದಾಹ ಗಾವಃ ಕಾರ್ಯ ಪ್ರದಕ್ಷಿಣಾ ವೃದ್ಧಿಮಾಕಾಂಕ್ಷತ. ನೀನೇನೋ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಿ, ಕಾರ್ಯವನ್ನು ಮಾಡುವುದಕ್ಕೆ ಗೋವನ್ನು ಬಲಕ್ಕೆ ಹಾಕಿಕೊಂಡು ಹೋಗು, ಪ್ರದಕ್ಷಿಣೆ ಹಾಕಿಕೊಂಡು ಹೋಗು, ನಿನ್ನ ಕಾರ್ಯ ವೃದ್ಧಿಯಾಗ್ತದೆ, ಶ್ರೇಷ್ಠವಾದ ಕಾರ್ಯವಾಗ್ತದೆ, ಮಹಾಫಲ ಸಿಗ್ತದೆ. ನೀನು ಬಯಸಿದ ಫಲವೂ ಸಿಗ್ತದೆ, ಬಯಸದಿದ್ದ ಫಲವೂ ನಿನಗೆ ದೊರೆಯುತ್ತದೆ. ಸಂತಾಡ್ಯಾನತು ಪಾದೇನ, ಅದಕ್ಕೆ ಹೇಳ್ತಾರಲ್ಲ, ಯಾ ಗೌಹು ನಸಾ ಪದಾಸ್ಪೃಷ್ಟವ್ಯ, ಎಂದೆಂದಿಗೂ ಆಕಳನ್ನು ಪಾದದಿಂದ ಸ್ಪರ್ಶವೂ ಮಾಡಲಿಕ್ಕಿಲ್ಲ, ಅಷ್ಟು ಜೋಕೆಯಿಂದ ರಕ್ಷಣೆ ಮಾಡಬೇಕು. ಸಾವಿರಾರು ಆಕಳಗಳನ್ನು ನಾವು ರಕ್ಷಣೆ ಮಾಡುವ ಭರದಲ್ಲಿ ಕಾಲಿಗೆ ಗೋಗಳಿಗೆ ಕಾಲು ಹತ್ತದಿದ್ದಂತೆ ನೋಡಿಕೊಳ್ಳಬೇಕು. ಪೂಜ್ಯ ಸದೈವಗಾಹ, ಯಾವಾಗಲೂ ಮಂಗಲಾಯತನಂ ದೇವಿಯ, ಪರಮಮಂಗಲವನ್ನು ಕೊಡತಕ್ಕಂಥದ್ದು, ಯಾವಾಗಲೂ ಮಂಗಲವನ್ನು ಉಂಟು ಮಾಡತಕ್ಕಂಥದ್ದು ಗೋಗಳು. ನಮ್ಮ ಆಚಾರ್ಯರು ಪ್ರಯಾಣವನ್ನು ಮಾಡ್ತಾ ಇರುವಾಗ ಆಕಳಗಳನ್ನು ಬಲಕ್ಕೆ ಹಾಕಿಕೊಂಡು ಹೋಗುವುದು ಅವರ ರೂಢಿ. ಬಹಳ ಹೆಚ್ಚಿನ ಮಟ್ಟದಲ್ಲಿ ಅದನ್ನು ಪರಿಪಾಲಿಸ್ತಿದ್ರು, ಸದೈವ ಪರಿಪಾಲನೆ ಮಾಡೋದು. ಹಾಗೆ ಮಾಡ್ತಾ ಇರುವ ಸಂದರ್ಭದೊಳಗೆ ನಮ್ಮ ಚಿಪ್ಪಲ್ಕಟ್ಟಿ ಅಂತ ಒಬ್ಬರು ಸೈಂಟಿಸ್ಟು, ಶ್ರೀರಾಮ್ ಇನ್ಸ್ಟಿಟ್ಯೂಟಲ್ಲಿ ದೊಡ್ಡ ಸೈಂಟಿಸ್ಟು, ಆಮೇಲೆ ಮತ್ತೆ ಬೇರೆ ಬೇರೆ ಕಡೆಗೂ ಇದ್ದರು. ಅವರು ಒಂದು ಸಲ ತಮ್ಮ ಕಾರಲ್ಲಿ ಕರ್ಕೊಂಡು ಹೋಗ್ತಾಯಿದ್ರು, ಡ್ರೈವ್ ಮಾಡ್ತಾ ಇರುವಾಗ ಪ್ರಾಯಶಃ ಪಂಢರಪುರಕ್ಕೆ ಹೋಗಬೇಕಾಗಿದೆ. ಹೋಗ್ತಾ ಇರುವಾಗ ಎದುರಿನಿಂದ ಆಕಳು ಬಂತು. ಆಕಳು ಬಂದದ್ದು ಅದು ಎಡಗಡೆ ಹೋಗ್ತಾ ಇದೆ. ಆಚಾರ್ಯ ಹೇಳಿದರು ಮೊದಲೇ ಪ್ರಾರಂಭದಲ್ಲಿ, ಆಕಳು ಬರ್ತಾ ಇದೆ, ಬಲಕ್ಕೆ ಹಾಕ್ಕೊಂಡು ಹೋಗಬೇಕು ಅಂತ ಹೇಳಿದರು. ಅದು ಎಡಗಡೆ ಬರ್ತಾ ಇದ್ದಾಗ ಕಾರ್ ತೆಗೆದುಕೊಂಡು ಹೋಗಲಿಕ್ಕೆ ಆಗಲಿಲ್ಲ, ಅಲ್ಲಿ ಕಾರಿಗೆ ಜಾಗ ಇರಲಿಲ್ಲ, ಕೆಳಗೆ ಬೀಳೋ ಸ್ಥಿತಿ. ಅದಕ್ಕೆ ಚಿಪ್ಪಲ್ಕಟ್ಟಿಯವರು ಕೇಳಿದ್ರಂತೆ, ಏನು ಆಚಾರ್ಯ, ನಾನು ಬಲಕ್ಕೆ ಹಾಕ್ಕೊಂಡು ಹೋಗ್ಲೋ, ಕಾರು ಬಲಕ್ಕೆ ಹಾಕ್ಕೊಂಡು ಹೋಗು ಅಂತಂದರೆ ಕಾರು ಬೀಳಿಸ್ಬೇಕಾಗ್ತದೆ, ಹೇಗೆ ಮಾಡಲಿ ಅಂತ ಕೇಳಿದ್ರಂತೆ. ಆಗ ಆಚಾರ್ಯರು ಕೆಳಗಿಳಿದು ಪ್ರದಕ್ಷಿಣೆ ಹಾಕಿ ಕಾರಿನಲ್ಲಿ ಕೂತು ಮುಂದೆ ಹೋದರು ಅಂತ ಹೇಳ್ತಾರೆ. ಅಂದರೆ ಹೇಳೋದು, ಆಕಳ ಪ್ರದಕ್ಷಿಣೆ ಹಾಕಿಕೊಂಡು ಹೋಗೋದು ಅತ್ಯಂತ ಮಂಗಲಕರ, ಭಾರೀ ಶ್ರೇಷ್ಠವಾದದ್ದು. ಗೋಪಾಲಕೃಷ್ಣ ಇರ್ತಾನೆ, ಸಕಲ ದೇವತೆಗಳಿರ್ತಾರೆ. ಪಿತೃಸದ್ಮಾನಿತ ಸತತಂ ದೇವತಾಯತನಾನಿ ಚ ಪೂಯಂತೆ ಶಕೃತಾಯಾಸಾಂ ಪೂತಂ ಕಿಮಧಿಕಂ ತತಃ. ಪಿತೃಸದ್ಮಾನಿ, ಶ್ರಾದ್ದ ಮಾಡುವಂತಹ ಜಾಗಗಳು ಕೂಡ, ಪಿತೃದೇವತೆಗಳ ಸ್ಥಾನಗಳಲ್ಲೂ ಕೂಡ ಗೋಗಳು ಗೋಮಯವನ್ನು ಗೋಮೂತ್ರವನ್ನು ವಿಸರ್ಜನೆ ಮಾಡಿದರೆ ಆ ಸ್ಥಳವೂ ಪುಣ್ಯವಾಗ್ತದೆ. ದೇವತಾಯಚನಾನಿಚ, ದೇವತೆಗಳು ಇರತಕ್ಕಂತಹ ಸ್ಥಳಗಳು, ದೇವಲೋಕಗಳಲ್ಲೇ ಆಗಲಿ ಅಥವಾ ಇಲ್ಲಿರುವಂತಹ ದೇವ ಮಂದಿರಗಳಲ್ಲಾಗಲಿ, ಮಂದಿರಗಳಲ್ಲಿ ಆಕಳು ಬಂದು ಗೋಮೂತ್ರವನ್ನು ಹಾಕಿದರೆ ಆ ಕಂಪೌಂಡಲ್ಲಿ ಅಥವಾ ದೇವಾಲಯದಲ್ಲೇನೆ ಬಹಳ ಪವಿತ್ರ. ಅದಕ್ಕಾಗೇ ವಾಸ್ತುಶಾಂತಿಯ ದಿನ ಗೃಹ ಪ್ರವೇಶ ಮಾಡೋದಕ್ಕಿಂತಲೂ ಪೂರ್ವದಲ್ಲಿ ಗೋಗಳು ಬಂದು ಆ ಮನೆಯಲ್ಲಿ ಪ್ರವೇಶ ಮಾಡಿ ಆ ಗೋಗಳೆಲ್ಲ ಓಡಾಡಿ ಆದ ಮೇಲೆ ಯಜಮಾನ ಪ್ರವೇಶ ಮಾಡಬೇಕು ಅಂತ ಹೇಳುವಂಥದ್ದು. ಅಷ್ಟು ಮಂಗಲಕರವಾದ. ತತ್ರಾಪಿ ಗೋಮಯ ಗೋಮೂತ್ರಗಳ ವಿಸರ್ಜನೆ ಮಾಡಿದರಂತೂ ಕೇಳಬೇಕೇ ಆಗಿಲ್ಲ, ಅಷ್ಟು ಪುಣ್ಯವಾದದ್ದು ಅಂತ ಶಾಸ್ತ್ರ ಹೇಳುತ್ತದೆ. ಅದೇ ಮಾತನ್ನಿಲ್ಲಿ ಕೇಳ್ತಾ ಇದ್ದೇವೆ. ಪೂಯಂತೆ, ಪವಿತ್ರವಾಗ್ತವೆ. ನೋಡಿದರೆ ದೇವತೆಗಳ ಸನ್ನಿಧಾನವಿದೆ ಆದ್ದರಿಂದ ಪವಿತ್ರವಾಗ್ತದೆ ಅಂತ ಹೇಳಬೇಕು, ಹಾಗಲ್ಲ. ದೇವತೆಗಳ ಸನ್ನಿಧಾನವಿದ್ದದ್ದು ಕೂಡ ಹೆಚ್ಚು ಪವಿತ್ರವಾಗುವುದಕ್ಕೆ ಗೋಮಯ ಗೋಮೂತ್ರಗಳ ಸಂಪರ್ಕ ಆಗುವುದು ಅವಶ್ಯಕ. ಯಾಸಾಂ ಪೂತಂ ಕಿಂ ಅಧಿಕಂ ತತಃ, ಅದಕ್ಕಿಂತಲೂ ಇನ್ನೇನು ಹೆಚ್ಚು ಅಂತಂತಾರೆ. ಅಷ್ಟರ ಮಟ್ಟಿಗೆ ಅವುಗಳಿಗೆ ಪ್ರಾಶಸ್ತ್ಯವಿದೆ. ಘಾಸಮುಷ್ಟಿಂ ಪರಗವೇ ದದ್ಯಾತ್ ಸಂವತ್ಸರಂತು ಯಹ. ಘಾಸಮುಷ್ಟಿ, ಒಂದು ಹಿಡಿ ಆಹಾರವನ್ನು ನೀನು ಕೊಡು ಆಕಳಿಗೆ. ಒಂದು ಹಿಡಿ ಆಹಾರ, ಮುಷ್ಟಿ ಘಾಸ, ಅಷ್ಟನ್ನು ಕೊಡು.
ಪ್ರತಿನಿತ್ಯವೂ ಕೊಡ್ತಾ ಇರು, ಮಹಾಪುಣ್ಯವಿದೆ, ದೊಡ್ಡ ಪುಣ್ಯ. ದದ್ಯಾತ್ ಸಂವತ್ಸರಂತು ಯಹ. ಅಷ್ಟೇ ಅಲ್ಲದೆ ಕೊಡುವುದು ಹೇಗೆ ಅಂತಂದರೆ ಅದಕ್ಕೊಂದು ಸ್ವಲ್ಪ ನಿಯಮವನ್ನು ಹೇಳುತ್ತಾರೆ. ಅಕೃತ್ವ ಸ್ವಯಮಾಹಾರಂ, ನೀನು ತಿನ್ನತಕ್ಕದ್ದಲ್ಲ, ಮೊದಲಿಗೆ ಅದಕ್ಕೆ ಕೊಟ್ಟಬೇಕು, ಕೊಟ್ಟಾದ ಮೇಲೆ ನೀನು ತಿನ್ನು. ಅಂದರೆ ನಿನ್ನ ಭೋಜನಕ್ಕಿಂತಲೂ ಮೊದಲಿಗೆ ಆಕಳಿಗೆ ಘಾಸವನ್ನು ಕೊಟ್ಟು ತಿನ್ನಿಸಿ ಆಮೇಲೆ ನೀನು ತಿನ್ನುವುದೇನಿದೆ ಇದು ಮಹಾಫಲಪ್ರದ, ದೊಡ್ಡ ಪುಣ್ಯದ ಕಾರ್ಯ. ಎಷ್ಟು ಪುಣ್ಯದ ಮಾತನ್ನು ಹೇಳ್ತಾರೆ ನೋಡಿ. ಘಾಸಪುಷ್ಟಿಂ ಪರಗವೇ ದದ್ಯಾತ್ ಸಂವತ್ಸರಂತು ಯಹ ಅಕೃತ್ವ ಸ್ವಯಮಾಹಾರಂ ವ್ರತಂ ತತ್ ಸಾರ್ವಕಾಮಿಕಂ. ಎಲ್ಲ ಕಾಮಗಳನ್ನು ಕೊಡತಕ್ಕ ಮಹಾವ್ರತವದು. ಆ ವ್ರತವನ್ನು ಕೈಕೊಳ್ಳಬೇಕು. ನಾಶಯತ್ಯಶುಭಂ ಚೈವ ದುಸ್ವಪ್ನಂ ಚಾಪ್ಯಪೋಹತಿ. ಹೀಗೆ ಮಾಡ್ತಾ ಇದ್ದರೆ ಸರ್ವಥಾ ದುಸ್ವಪ್ನದ ಕೆಟ್ಟ ಪರಿಣಾಮ ಆಗೋದಿಲ್ಲ. ಎಲ್ಲ ಅಶುಭ ಅಮಂಗಲ ಪಾಪಗಳೆಲ್ಲ ನಾಶವಾಗಿ ಹೋಗ್ತವೆ. ಅಸದ್ವೃತ್ತಾಯ ಪಾಪಾಯ ಲುಬ್ಧಾಯ ಅನೃತವಾದಿನೇ. ಆಕಳನ್ನು ದಾನ ಕೊಡಬೇಕಾದರೆ ಯಾರು ಪಾಪಿಯಾದವನೋ, ಕೆಟ್ಟ ಕೆಲಸವನ್ನು ಮಾಡುವವನೋ, ಲೋಭಿಯಾದ ವ್ಯಕ್ತಿ, ಸುಳ್ಳು ಮಾತಾಡುವವ, ಹವ್ಯಕವ್ಯಗಳನ್ನು ಪರಿಪಾಲನೆ ಮಾಡದಿದ್ದವ, ದೇವತೆಗಳಿಗೆ ಯಜ್ಞವನ್ನು ಮಾಡುವುದಿಲ್ಲ, ಪಿತೃಗಳಿಗೆ ಶ್ರಾದ್ದಾದಿಗಳನ್ನು ಕೊಡುವುದಿಲ್ಲ, ಇಂತಹ ಹವ್ಯಕವ್ಯ ವ್ಯಪೇತನಾದಂತಹ ಪುರುಷನಿಗೆ ಆಕಳನ್ನು ದಾನವಾಗಿ ಕೊಡಬೇಡಿ. ನದೇಯ ಗೌ ಕಥಂಚನ. ಇಂಥವರಿಗೆ ಸರ್ವಥಾ ಗೋದಾನವನ್ನು ಮಾಡತಕ್ಕದ್ದಲ್ಲ. ಯಾರಿಗೆ ಮಾಡಬೇಕು? ಭಿಕ್ಷವೇ, ಸನ್ಯಾಸಿಗಳಿಗೆ ಗೋದಾನವನ್ನು ಮಾಡಿ. ಭಿಕ್ಷು ಎಂದರೆ ಜಯತೀರ್ಥಾಖ್ಯ ಭಿಕ್ಷುಣಾ ರಚಿತ. ಜಯತೀರ್ಥರಿಗೆ ತಮ್ಮನ್ನು ತಾವು ಭಿಕ್ಷು ಅಂತ ಹೇಳಿಕೊಳ್ತಾರೆ, ಸನ್ಯಾಸಿಗಳು ಅಂತ ಅರ್ಥ. ಭಿಕ್ಷವೇ ಸನ್ಯಾಸಿಗೆ. ಬಹುಪುತ್ರಾಯ, ಬಹಳ ಮಕ್ಕಳು ಇದ್ದಂತಹ ಒಬ್ಬ ಕುಟುಂಬಸ್ಥ, ಅವನಿಗೆ ಕೊಡಿ. ಶ್ರೋತ್ರಿಯಾಯ, ವೇದ ಓದಿದವನಿಗೆ ಕೊಡಿ. ಆಹಿತಾಗ್ನಯೇ, ಅಗ್ನಿಹೋತ್ರ ಇಟ್ಟವನಿಗೆ ಕೊಡಿ. ದತ್ವಾದಶಗವಾಂ ದಾತ ಲೋಕಾನ್ ಆಪ್ನೋತ್ಯನುತ್ತಮಾಂ. ಒಂದು ಆಕಳು ಕೊಟ್ಟರೂ 10 ಆಕಳು ಕೊಟ್ಟ ಪುಣ್ಯ ಬರ್ತದೆ, ಬಹಳ ದೊಡ್ಡ ಪುಣ್ಯ. ಜುಹೋತಿ ಯದ್ಭೋಜಯತಿ ಯದ್ದದಾತಿ ಗವಾಂ ರಸೈ ಸರ್ವಸ್ಯೈವ ಅಂಶಭಾಗ್ದಾತ ತನ್ನಿಮಿತ್ತಂ ಪ್ರವರ್ತಿತಃ. ಗವಾಂ ರಸೈ, ಆಕಳ ಹಾಲು, ಆಕಳ ಮೊಸರು, ಆಕಳ ತುಪ್ಪ ಇವುಗಳನ್ನು ಹೋಮ ಮಾಡುವುದರಿಂದ ಅಥವಾ ಊಟಕ್ಕೆ ಹಾಕುವುದರಿಂದ, ದಾನ ಕೊಡುವುದರಿಂದ ಮಹಾಪುಣ್ಯವಿದೆ. ಯಶ್ಚೈವಂ ಧರ್ಮಂ ಕುರುತೆ ತಸ್ಯ ಧರ್ಮಫಲಂಚಯತ ಸರ್ವಸ್ಯ ವಂಶಭಗ್ದಾತ ತನ್ನಿಮಿತ್ತಂ ಪ್ರವೃತ್ತಯ. ನೀವು ಒಬ್ಬ ಬ್ರಾಹ್ಮಣನಿಗೆ ಆಕಳ ಹಾಲನ್ನು ಕೊಟ್ರಿ, ಮೊಸರನ್ನು ಕೊಟ್ರಿ ಅಥವಾ ತುಪ್ಪವನ್ನು ಕೊಟ್ರಿ, ಅವನು ಮಾಡುವ ಪುಣ್ಯದಲ್ಲಿ ನಿಮಗೂ ಪಾಲು ಬರ್ತದೆ. ಇಷ್ಟು ಆಕಳ ರಸದ, ಗೋರಸದ ದಾನದಿಂದ ಬರುವ ಪುಣ್ಯ. ಕಲ್ಮಷಂ ಗುರು ಶುಶ್ರೂಷ ಹಂತಿ ಮಾನೋ ಮಹದ್ಯಶಃ. ಗುರುಗಳ ಸೇವೆಯನ್ನು ಮಾಡಿದರೆ ಯಶ್ಚಾಸ್ಯ ಕುರುತೆ ವೃತ್ತಿಂ ಸರ್ವೇತೆ ಪಿತರಸ್ತ್ರಯ. ಕಲ್ಮಷಂ ಗುರು ಶುಶ್ರೂಷ ಹಂತಿ ಮಾನೋ ಮಹದ್ಯಶಃ. ಗುರು ಶುಶ್ರೂಷೆ ಮಾಡಿದರೆ ಪಾಪ ಹೋಗ್ತದೆ, ಅಹಂಕಾರ ಪಟ್ಟರೆ ಕೀರ್ತಿ ನಾಶವಾಗ್ತದೆ. ಹಾಗಾಗಿ ಅವಶ್ಯವಾಗಿ ಮನುಷ್ಯ ವಿನಯದಿಂದ ಬದುಕುವುದನ್ನು ಕಲಿಬೇಕು. ವೇದಾಂತ ನಿಷ್ಠನಾದ, ಬಹಳಷ್ಟು ಅಧ್ಯಯನ ಮಾಡಿದ, ಜ್ಞಾನವನ್ನು ಪಡೆದ, ಬಹುಶ್ರುತಸ್ಯ ಪ್ರಜ್ಞಾನ ತೃಪ್ತಸ್ಯ, ತಾನು ಪಡೆದ ಜ್ಞಾನದಿಂದಲೇ ಆನಂದಪಟ್ಟಂತಹ ವ್ಯಕ್ತಿ ಯಾರೋ, ಜಿತೇಂದ್ರಿಯನಾದ, ಶಿಷ್ಟ, ಸದಾಚಾರಿ, ದಾಂತ, ಇಂದ್ರಿಯ ನಿಗ್ರಹ, ಯತ ನಿಗ್ರಹವಿದ್ದಂತಹ ವ್ಯಕ್ತಿ, ಅಂತಹ ಭೂತೇಶು ನಿತ್ಯಂ ಪ್ರಿಯಮಾದನೆಶ್ಚ, ಎಲ್ಲ ಜೀವರಿಗೂ ಹಿತವಾಗಲಿ ಮಂಗಲವಾಗಲಿ ಎಂದೇ ಅಪೇಕ್ಷಿಸುವ, ಮಾತಾಡುವಂತಹ ಯಾವ ವ್ಯಕ್ತಿಯೋ, ಯಹ ಕ್ಷುದ್ಭಯಾದ್ವೈ ನ ವಿಕರ್ಮ ಕುರಿಯಾತ್. ಹಸಿವಿನಿಂದ, ಬಾಯಾರಿಕೆಯಿಂದ, ಅರ್ಥಾತ್ ತನ್ನ ಜೀವನಕ್ಕಾಗಿ, ತನ್ನ ಬದುಕಿಗಾಗಿ ಎಂದೆಂದಿಗೂ ಪಾಪವನ್ನು ಮಾಡದಿದ್ದವ. ಯಕ್ಷುದ್ಭಯಾದ್ವೈ ನ ವಿಕರ್ಮ ಕುರಿಯಾತ್. ಮೃದುಶ್ಚ ಶಾಂತೌ ಯತಿಥಿ ಪ್ರಿಯಶ್ಚ. ಮೃದುಶ್ಚ, ಮೃದುವಾಗಿದ್ದಾನೆ, ಕಠೋರವಾಗಿ ಮಾತಾಡುವುದಿಲ್ಲ, ಶಾಂತನಾಗಿದ್ದಾನೆ. ಅತಿಥಿ ಪ್ರಿಯಶ್ಚ, ಅತಿಥಿಗಳು ಬಂದರೆ ಸಂತೋಷಪಟ್ಟು ಅವರಿಗೆ ಭೋಜನಾದಿಗಳನ್ನು ಮಾಡಿಸ್ತಾನೆ, ಸತ್ಕಾರ ಮಾಡ್ತಾನೆ. ವೃತ್ತಿಂ ದ್ವಿಜಾಯಾತಿ ಸಜೇತ ತಸ್ಮೈ.
ದ್ವಿಜ ಒಬ್ಬ ಬ್ರಾಹ್ಮಣನಿಗೆ ವೃತ್ತಿಯನ್ನು ಕಲ್ಪಿಸಿಕೊಡ್ತಾನೆ. ಅವನು ಬದುಕುವುದಕ್ಕೆ ಏನಾದರೂ ಅವನಿಗೆ ಗತಿ ಇಲ್ಲ ಅಂತಾದರೆ ಅವನಿಗೆ ಹೊಲವನ್ನು ಕೊಟ್ಟು ಅಥವಾ ಒಂದು ಆಕಳನ್ನು ಕೊಟ್ಟು ಹಣವನ್ನು ಕೊಟ್ಟು ಅವನು ಬದುಕುವುದಕ್ಕೇನು ಬೇಕೋ ಆ ವ್ಯವಸ್ಥೆಯನ್ನು ಮಾಡಿಕೊಡ್ತಾನೆ. ಈ ತರಹದ ವ್ಯಕ್ತಿ ಯಾರೋ ಶುಭೆ ಪಾತ್ರೆ ಯೇ ಗುಣ ಗೋಪ್ರದಾನೆ ತಾವಾಂದೋಷೋ ಬ್ರಾಹ್ಮಣ ಸ್ವಾಪಹಾರೇ. ಹೀಗೆ ಪಾತ್ರರಾದವರಿಗೆ, ಉತ್ತಮರಾದಂತಹ ಶ್ರೇಷ್ಠ ಪಾತ್ರರಿಗೆ ಗೋದಾನ ಮಾಡಿದರೆ ಏನು ಪುಣ್ಯ ಬರ್ತದಲ್ಲ, ಅದಕ್ಕೆ ವಿಪರೀತವಾಗಿ ಬ್ರಾಹ್ಮಣರ ಹಣವನ್ನು ಅಪಹಾರ ಮಾಡಿದರೆ ಅಷ್ಟೇ ಪಾಪ ಬರ್ತದೆ. ಅದಕ್ಕೆ ಕಥೆಯನ್ನು ಹೇಳ್ತಾರೆ. ಅತ್ರೈವ ಕೀರ್ತ್ಯತೆ ಸದ್ಭಿ ಬ್ರಾಹ್ಮಣ ಸ್ವಾಭಿಮರ್ಶನೆ. ಬ್ರಾಹ್ಮಣನ ಸಂಪತ್ತು, ಸ್ವ ಎಂದರೆ ಧನ, ಅದನ್ನು ಅಭಿಮರ್ಶನೆ, ಅದು ನನ್ನದು ಅಂತ ಹೇಳಿಕೊಂಡರೆ, ಅದನ್ನು ಅಪಹಾರ ಮಾಡಿದರೆ ಮಹಾಪಾಪವಿದೆ. ಹೇಳ್ತೇನೆ ಕೇಳು ಕಥೆಯನ್ನು ಅಂತಂತಾರೆ. ಏನದು? ನೃಗೇಣ ಸುಮಹತ್ಕೃಚ್ಛ್ರಂ ಯದವಾಪ್ತಂ ಕುರುದ್ವಹ. ದ್ವಾರಕಾಪಟ್ಟಣದಲ್ಲಿ ಇರುವಾಗ ಒಂದು ಸಲ ಬಾವಿಯಿಂದ ನೀರನ್ನು ತೆಗೆದುಕೊಂಡು ಹೋಗಬೇಕು ಅಂತನ್ನುವುದಕ್ಕಾಗಿ ಅನೇಕ ಜನ ಬರ್ತಾರೆ. ಒಂದು ದೊಡ್ಡದಾದ ಬಾವಿ, ಆ ಬಾವಿಯಲ್ಲಿ ದ್ವಾರಕಾಪಟ್ಟಣದಲ್ಲಿ ಅಲ್ಲಿ ಬಾವಿಯಲ್ಲಿ ಬೇಕಾದಷ್ಟು ನೀರಿದೆ. ಆ ನೀರನ್ನು ತೆಗೆದುಕೊಂಡು ಹೋಗಬೇಕು ಅಂತ ಬರ್ತಾರೆ. ಬಂದು ನೋಡಿದರೆ ಕೃಕಲಾಸ ಅನ್ನುವ ಪ್ರಾಣಿ, ಓತಿಕಾಟ ಅಂತನ್ನುವಂತಹ ಪ್ರಾಣಿ ಬಾವಿಯಲ್ಲಿ ಬಿದ್ದಿದೆ. ದೊಡ್ಡ ಗಾತ್ರದ ಓತಿಕಾಟ, ಭಾರಿ ದೊಡ್ಡದದು, ಪರ್ವತೋಪಮಂ. ಅದನ್ನು ಉದ್ಧರಣೆ ಎತ್ತಂ ಅಕುರುವನ್, ಅದನ್ನು ಎತ್ತಬೇಕು ಅಂತ ಹೇಳಿ ಪ್ರಯತ್ನವನ್ನು ಮಾಡ್ತಾರೆ. ಪ್ರಗ್ರಹೈಹಿ, ಹಗ್ಗವನ್ನು ತೆಗೆದುಕೊಂಡು ಬರ್ತಾರೆ. ಚರ್ಮಪಟ್ಟ ಇಶ್ಚ, ಚರ್ಮದ ಪಟ್ಟಿಗಳನ್ನು ತಂದು ಅದನ್ನು ಎತ್ತಬೇಕು ಅಂತ ನೋಡ್ತಾರೆ. ಪರ್ವತೋಪಮಂ, ಏನಾದರೂ ಎತ್ತಲಿಕ್ಕಾಗುವುದಿಲ್ಲ, ಅಷ್ಟು ದೊಡ್ಡದು, ಭಯಾನಕವಾದದ್ದು. ಹೋಗಿ ಪರಮಾತ್ಮನಿಗೆ ಸುದ್ದಿ ಹೇಳ್ತಾರೆ. ಭಗವಂತ, ಒಂದು ನಮ್ಮ ದ್ವಾರಕಾಪಟ್ಟಣದಲ್ಲಿ ಒಂದು ಬಾವಿ ಇದೆ, ಬಾವಿಯಲ್ಲಿ ಈ ರೀತಿಯಾಗಿ ನೀರು ಇದೆ, ಅದನ್ನು ತೆಗೆದುಕೊಳ್ಳಬೇಕು ಅಂತ ಹೋಗಿ ನೋಡಿದರೆ ಅಲ್ಲಿ ಒಂದು ಓತಿಕಾಟ, ಅದನ್ನು ಎತ್ತಬೇಕು ಅಂತ ಪ್ರಯತ್ನ ಮಾಡಿದ್ವಿ, ಬರ್ತಾ ಇಲ್ಲ. ಖಮಾವೃತ್ಯೋದಪಾನಸ್ಯ, ಆ ನೀರು ಕೆಳಗೆ ಮೇಲೆ ಆ ಓತಿಕಾಟ ಸಂಪೂರ್ಣ ಆವರಿಸಿಬಿಟ್ಟಿದೆ. ಅಷ್ಟು ದೊಡ್ಡದಾದಂಥದ್ದು, ಭಯಾನಕವಾದದ್ದು. ತಸ್ಯ ನಾಸ್ತಿ ಸಮುದ್ಧರ್ತ, ಅದನ್ನು ಎತ್ತೋರು ಯಾರಿಲ್ಲ, ನಾವೆಲ್ಲ ಪ್ರಯತ್ನ ಮಾಡಿದೆವು, ಸಾಧ್ಯವಾಗಲಿಲ್ಲ. ಆದ್ದರಿಂದ ಕೃಷ್ಣನಿಗೆ ಈ ಮಾತನ್ನು ಹೇಳಿದಾಗ ಸವಾಸುದೇವೇನ ಸಮುದ್ಧತಶ್ಚ ಪೃಷ್ಟಶ್ಚ ಕಾಮನ್ ನಿಜಗಾದ ರಾಜ. ಪರಮಾತ್ಮ ಬಂದು ಆ ಓತಿಕಾಟನ್ನು ಹೊರಗೆ ತೆಗೆದಾದ ಮೇಲೆ ಓತಿಕಾಟಿನ ರೂಪದಲ್ಲೇ ಇದೆ. ಆಮೇಲೆ ಅದು ತನ್ನ ದೇಹವನ್ನು ಬಿಟ್ಟು ಪರಮಾತ್ಮನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ದೊಡ್ಡ ರಾಜನಾಗಿ ಬಿಟ್ಟ. ನೃಗ ಅಂತ ಹೆಸರಿನ ರಾಜ, NRIGA, ನೃಗ ಎಂಬ ಹೆಸರಿನ ರಾಜನಾದ. ಆ ರಾಜನಾದ ಮೇಲೆ ಯಜ್ಞ ಸಹಸ್ರಯಾಜಿನಂ, ಅವನು ಹೇಳ್ತಾನೆ, ನಾನು 1000 ಯಾಗಗಳನ್ನು ಮಾಡಿದಂತಹ ದೊರೆ, ನಾನು ದೊಡ್ಡ ರಾಜನ. 1000 ಯಾಗಗಳನ್ನು ಮಾಡಿದಂತಹ ದೊಡ್ಡ ರಾಜ ನಾನು. ಇಲ್ಲಿ ಕೃಕದಾಸನಾಗಿ ಬಿದ್ದಿದ್ದೇನೆ, ದುರ್ದೈವ ನನ್ನದು ಸ್ವಾಮಿ, ನಿನ್ನಿಂದ ಉದ್ಧಾರವಾಯಿತು. ತಥಾಬ್ರುವಾಣಂ. ಆಗ ಪರಮಾತ್ಮ ಹೇಳ್ತಾನೆ, ನೀನೇನು ಶುಭವನ್ನ ಕರ್ಮವನ್ನು ನೀನು ನೃಗ ಅಂತ ಹೇಳ್ತಿ, ಮತ್ತು ಎಷ್ಟು ಒಳ್ಳೆ ಕೆಲಸ ಮಾಡಿದ್ದಿ ಅಂತ ಪ್ರಖ್ಯಾತಿ ಇದೆಯಲ್ಲ ನಿನ್ನದು ಇತಿಹಾಸದಲ್ಲಿ. ದೊಡ್ಡ ದಾನಿ, ದೊಡ್ಡ ಯಜ್ಞ ಮಾಡಿದಿ, ಯಾವಾಗಲೂ ಸತ್ಕರ್ಮವನ್ನು ಮಾಡಿದವ, ಪಾಪವನ್ನು ಮಾಡಿದವ ಅಂತ ನಿನ್ನನ್ನು ಯಾರೂ ಲೆಕ್ಕಿಸಿಯೇ ಇಲ್ಲ. ಹೇಗೆ ನೀನು ಈ ಕೃಕಲಾಸ ಅಂದರೆ ಓಟಿಕಾಟಿನ ವೇಷವನ್ನು ಅಂದರೆ ಈ ರೂಪವನ್ನು ತಾಳಿದ್ದಿ ಅಂತ ಕೇಳಿದಾಗ ಆಗ ಅವನು ಹೇಳ್ತಾನೆ, ಏನು ಮಾಡಲಿ, ದೊಡ್ಡ ಯಜ್ಞವನ್ನು ಮಾಡಿದೆ. ಯಜ್ಞವನ್ನು ಮಾಡಿದಾಗ ಗೋಗಳ ದಾನವನ್ನು ಮಾಡಬೇಕು ಅಂತ ಹೊರಟೆ. ಆಗ ಸಾವಿರ ಅಲ್ಲ, ಲಕ್ಷ ಅಲ್ಲ, ಕೋಟಿ ಅಲ್ಲ, ಅಸಂಖ್ಯ ಗೋಗಳನ್ನು ದಾನ ಕೊಟ್ಟೆ. ಅಷ್ಟು ದಾನಗಳನ್ನು ಒಬ್ಬ ಬ್ರಾಹ್ಮಣ ತೆಗೆದುಕೊಂಡು ಹೋದ. ಅವನು ತೆಗೆದುಕೊಂಡು ಹೋಗ್ತಾ ಇರುವಾಗ ಅವನ ಜೊತೆಗೆ ಹೋಗುವ ಒಂದು ಆಕಳು ಮರಳಿ ಬಂದು ನನ್ನ ಆಕಳಿನ ಗುಂಪಿನಲ್ಲಿ ಸೇರಿಬಿಟ್ಟು, ಸೇರಿದ ಮೇಲೆ ಮತ್ತೆ ನಾನು ಇನ್ನೊಬ್ಬ ಬ್ರಾಹ್ಮಣ ಬಂದಿದ್ದ, ಅವನಿಗೆ ಆ ದಾನವನ್ನು ಕೊಟ್ಟೆ. ಆಗ ಮೊದಲಿನ ಬ್ರಾಹ್ಮಣ ಆ ಆಕಳನ್ನು ನೋಡಿ ಇದು ನನ್ನ ಆಕಳು ಅಂತ ಹೇಳಿ ಜಗಳ ತೆಗೆದ.
ಎರಡನೇ ಬ್ರಾಹ್ಮಣ ಇದು ನನ್ನ ಆಕಳು, ನನಗೆ ಕೊಟ್ಟದ್ದಿವತ್ತು ಅಂತ ಹೇಳಿ ಅವನು ತಕರಾರು ಮಾಡಿದ. ಅದಕ್ಕೆ ಹೇಳ್ತಾರೆ, ಮಮಿ ಅಮಿತಿ ಚೋವಾಚ ಬ್ರಾಹ್ಮಣೋ ಯಸ್ಯ ಸಾಭವತ ಭವಾನ್ ದಾತ ಭವಾನ್ ಹರ್ತ. ಛೇ, ನೀನೇ ಕೊಟ್ಟದ್ದು, ನೀನೇ ಹರಣ ಮಾಡಿದಿ, ಪಾಪಿಯಾಗಿದ್ದಿ ಅಂತ ಬೈಯೋದಕ್ಕೆ ಆರಂಭ ಮಾಡಿದ. ನಾನಂದೆ, 100 ಆಕಳು ಕೊಡ್ತೀನೋ ಮಹಾರಾಯ, ಈ ಒಂದು ಆಕಳು ಬಿಟ್ಬಿಡು, ಯಾಕೆ ಜಗಳ? ಕೇಳಲಿಲ್ಲ. ಈ ಬ್ರಾಹ್ಮಣನಿಗೆ ಸಮಾಧಾನ ಮಾಡಿದೆ, ಬೇಡ ನೀನು 100,000 ಆಕಳು ಕೊಡ್ತೇನೆ, ಬಿಟ್ಬಿಡು. ಇಲ್ಲಿಲ್ಲ, ನನಗಿದೇ ಆಕಳು ಬೇಕು. ಯಾಕೆ ಅಂತ ಅನ್ನೋದಕ್ಕೆ ಒಂದು ಕಾರಣವನ್ನು ಹೇಳ್ತಾನೆ. ನಾನು ಈ ಆಕಳೇನಿದೆಯಲ್ಲ, ಈ ಆಕಳನ್ನು ನಾನು ಎದಕ್ಕೆ ವಿನಿಯೋಗ ಮಾಡ್ತಾ ಇದ್ದೇನೆ ಅಂತಂದರೆ, ನನ್ನ ಮಗು ಒಂದಿದೆ, ಆ ಮಗುವಿಗೆ ತಾಯಿಯ ಸ್ತನಪಾನವನ್ನು ಮಾಡುವಂತಹ ಮಗು. ಆದರೆ ಏನೋ ಸಮಸ್ಯೆಯಾಗಿ ತಾಯಿಯ ಸ್ತನಪಾನವನ್ನು ಮಾಡದಿದ್ದಂತೆ ಸ್ಥಿತಿಯಾಗಿದೆ. ಅಪಸ್ತನಂ, ಸಂಸ್ಕೃತದ ಶಬ್ದ ನೋಡಿ. ಕೃಶಂಚ ಭರತೆ ಸಾಗವು ಮಮ ಪುತ್ರಂ ಅಪಸ್ತನಂ. ಆ ಮಗು ಒಣಗಿ ಹೋಗಿದೆ, ಸೊರಗಿ ಹೋಗಿದೆ, ತಾಯಿಯ ಹಾಲು ಕುಡಿತಾ ಇಲ್ಲ. ಅಂಥ ತಾಯಿಯ ಹಾಲನ್ನು ಕುಡಿತಾ ಇಲ್ಲದಂತಹ ಸೊರಗಿ ಹೋದಂತಹ ನನ್ನ ಮಗನಿಗೆ ಈ ಆಕಳಿನ ಹಾಲು ಅತ್ಯಂತ ಹಿತಕರವಾಗಿದೆ. ಆದ್ದರಿಂದ ಈ ಆಕಳನ್ನು ನಾನು ನಿನಗೆ ತೆಗೆದುಕೊಳ್ಳುವುದಕ್ಕೆ ಕೊಡೋದಿಲ್ಲ ಅಂತ ಒಬ್ಬ ಬ್ರಾಹ್ಮಣ ಅಂತ ಇತ್ತು. ಜಗಳ ಅವರಲ್ಲಿ, ಭಯಂಕರ ಜಗಳ. ಭಯಂಕರ ಅಂದರೆ ಅತ್ಯಂತ ಭಯಂಕರ ಜಗಳ. ಕೊಡೋದಿಲ್ಲ ಅಂದರೆ ಕೊಡೋದಿಲ್ಲ, ಬೇಕು ಅಂದರೆ ಬೇಕೇ ಬೇಕು. ಪರಸ್ಪರವಾಗಿ ಮಾತಾಡ್ತಾ ಇದ್ದಾರೆ. ಏನು ಮಾಡಿದರೂ ಸಮಾಧಾನವಾಗ್ತಾ ಇಲ್ಲ. ಯಾಚೆ ವಿನಿಮಯೇನ ವೈ, ವಿನಿಮಯ ಮಾಡೋಣ, ಬೇರೆ ಆಕಳು ಕೊಡ್ತೇನೆ, 100 ಆಕಳು ನನಗೆ ಬೇಕಾಗಿಲ್ಲ, ಇದೇ ಆಕಳು ಬೇಕು. ನರಾಜ್ಞಾಂ ಪ್ರತಿಗೃಹಾಮಿ ಶಕ್ತೋಹಂ ಸ್ವಸ್ಯ ಮಾರ್ಗಣೆ ಸೈವ ಗೌರ್ಧೀಯತ. ನೋಡು ರಾಜ, ಕೊನೆ ಮಾತು ಹೇಳ್ತೇನೆ. ನಿನ್ನ ಆ ಆಕಳು ಕೊಡ್ತಿದ್ರೆ ಕೊಡು, ನಾನು ತೊಗೊಳ್ತೇನೆ. ಇಲ್ಲ ಅಂದರೆ ನಿನ್ನ ಹತ್ರ ಬಂದು ನಾನು ಬೇಡಲಿಕ್ಕೆ ನಿಂತಿಲ್ಲ, ನಾನು ಹೋಗ್ತೇನೆ ಅಂತ ಹೇಳಿ ಹೊರಟೇ ಹೋಗಿಬಿಟ್ಟ ಆ ಬ್ರಾಹ್ಮಣ, ಶಾಪ ಕೊಟ್ಟು. ಸೈವ ಗೌರ್ಧೀಯತಾಂ ಶೀಘ್ರಂ ಮಮೇತಿ ಮಧುಸೂದನ. ಬಂಗಾರ ಕೊಡ್ತೇನೆ, ಕುದುರೆ ಕೊಡ್ತೇನೆ, ಬೆಳ್ಳಿ ಕೊಡ್ತೇನೆ, ರಥಗಳನ್ನು ಕೊಡ್ತೇನೆ, ಏನೂ ತೆಗೆದುಕೊಳ್ಳಿಕ್ಕೆ ತಯಾರಿಲ್ಲ. ಏತಸ್ಮಿನ್ನೇವ ಕಾಲೇತು ಚೋದಿತ ಕಾಲಧರ್ಮಣ. ಹೀಗೆ ಪರಸ್ಪರವಾಗಿ ಇಬ್ಬರೂ ಕೂಡ ಏನನ್ನೂ ತೆಗೆದುಕೊಳ್ಳಿಕ್ಕೆ ತಯಾರಾಗದೆ ಆ ಆಕಳು ಮತ್ತು ದತ್ತಾಪಹಾರ ರೂಪ ದೋಷ ನನಗೆ ಬಂದದ್ದಕ್ಕಾಗಿ ನಾನು ಸತ್ತೋದೆ. ಸತ್ತು ಹೋದಾಗ, ಕಾಲಧರ್ಮದಿಂದ ಸತ್ತು ಹೋದಾಗ ಯಮನತ್ರ ಹೋದೆ. ಯಮನತ್ರ ಹೋದಾಗ ಯಮ ನನಗೆ ಕೇಳಿದ, ನೋಡಪ್ಪ, ನೀನು ಸಾವಿರಾರು ಯಜ್ಞವನ್ನು ಮಾಡಿ ಬೇಕಾದಷ್ಟು ಪುಣ್ಯವನ್ನು ಗಳಿಸಿದ್ದಿ, ಆ ಪುಣ್ಯವನ್ನು ಮೊದಲು ಭೋಗಿಸ್ತೀಯೋ, ಅಥವಾ ನೀನು ಒಬ್ಬ ಬ್ರಾಹ್ಮಣನಿಗೆ ಕೊಟ್ಟ ಆಕಳೇನಿದೆ, ಆಕಳು ಮತ್ತೆ ನಿನ್ನ ಗೋವಿನ ಗುಂಪಿನಲ್ಲಿ ಸೇರಿದ್ದರಿಂದ ದತ್ತಾಪಹಾರ ರೂಪ ದೋಷ ಬಂದಿದೆ, ಅದರ ಪಾಪ ಇದೆ, ಆ ಪಾಪವನ್ನು ಮೊದಲು ಭೋಗಿಸ್ತೀಯೋ ಹೇಳು ಅಂತ ನನಗೆ ಕೇಳಿದ. ನಾನಾಗ ಆಲೋಚನೆ ಮಾಡಿದೆ, ನಾನು ಪಾಪವನ್ನು ಭೋಗಿಸ್ತೇನೆ ಅಂತ ಹೇಳಿಬಿಟ್ಟೆ. ಆಗ ಯಮ ಹೇಳಿದ, ಒಳ್ಳೆಯದಾಯಿತು, ಭೋಗ ಮಾಡು. ಇನ್ನು ಸರಿಯಾಗಿ 1000 ವರ್ಷಕ್ಕೆ ಶ್ರೀಕೃಷ್ಣ ಪರಮಾತ್ಮ ಅವತಾರ ಮಾಡ್ತಾನೆ ಭೂಮಿಯಲ್ಲಿ. ಆ 1000 ವರ್ಷಕ್ಕೆ ಕೃಷ್ಣ ಪರಮಾತ್ಮ ಭೂಮಿಯಲ್ಲಿ ಅವತಾರ ಮಾಡ್ತಾನೆ. ಭೂಮಿಯಲ್ಲಿ ಬಂದ ಕೃಷ್ಣ ನಿನ್ನನ್ನು ಉದ್ಧಾರ ಮಾಡ್ತಾನೆ, ಯೋಚನೆ ಮಾಡಬೇಡ, ಬೇಕಾದಷ್ಟು ಪುಣ್ಯ ಇದೆ ನಿನಗೆ. ಆದರೆ ಒಂದು ಬ್ರಾಹ್ಮಣನ ಅಪಹಾರ ಮಾಡಿದ್ದರಿಂದ, ದತ್ತಾಪಹಾರ ಮಾಡಿದ್ದರಿಂದ 1000 ವರ್ಷ ನೀನು ಓತಿಕಾಟನಾಗಿ ಬೆಳೆಯಬೇಕು. ಬ್ರಾಹ್ಮಣರ ಪಂಜ ತೆಗೆದುಕೊಂಡ್ರೆ ಏನಾಗ್ತದೆ ನೋಡ್ಕೊರಿ, ಬ್ರಾಹ್ಮಣರ ಲೋಟ ತೆಗೆದುಕೊಂಡ್ರೆ ಏನಾಗ್ತದೆ, ಬ್ರಾಹ್ಮಣರ ಹಣ್ಣು ಕಾಯಿಗಳನ್ನು ತೆಗೆದುಕೊಂಡ್ರೆ ಏನಾಗ್ತದೆ, ಬ್ರಾಹ್ಮಣರ ಇನ್ನೇನೋ ಪೇಡ ಗೀಡ ಕೊಟ್ಟಿರ್ತಾರೆ ಯಾರೋ, ಅದನ್ನು ತೆಗೆದುಕೊಂಡ್ರೆ ಏನಾಗ್ತದೆ ನೋಡ್ರಿ. ಹಾಗಾಗಿ ಬ್ರಾಹ್ಮಣರ ಅಪಹಾರ ಮಾಡಿದರೆ ಏನು ಪಾಪ ಬರ್ತದೆ ವಿಚಾರ ಮಾಡಿ. ಆದ್ದರಿಂದ ಅದಕ್ಕಾಗಿ ಹೇಳ್ತಾರೆ, ಪಿತೃಲೋಕಮಹಂ ಪ್ರಾಪ್ಯ ಧರ್ಮರಾಜ ಮುಪಾಗಮಂ ನಾಂತ ಸಂಖ್ಯಾಯತೆ ರಾಜನ್ ತಪ ಪುಣ್ಯಸ್ಯ ಕರ್ಮಣ. ನಿನ್ನ ಪುಣ್ಯದ ಕರ್ಮಗಳೇನಿವೆ ಆ ಪುಣ್ಯ ಕರ್ಮಗಳಿಗೆ ಅಂತವೇ ಇಲ್ಲ, ಅಷ್ಟು ಪುಣ್ಯವನ್ನು ಮಾಡಿದ್ದೀನಿ ನೀನು. ಕೃತಂ ಪಾಪಂ ಅಜ್ಞಾನಾತ್, ಅಜ್ಞಾನದಿಂದ ಒಂದು ಪಾಪವು ಆಗ ಹೋಗಿದೆ ನಿನ್ನಿಂದ. ಚರಸ್ವ ಪಾಪಂ ಪಶ್ಚಾದ್ವ ಪೂರ್ವಂವ, ನೀನು ಹೆಂಗೆ ಇಚ್ಛೆಯೋ ಹಾಗೆ, ಯಥಾತ್ವಂ ಇಚ್ಛಸಿ ತ್ವಂ ಯಥೇಚ್ಛಸಿ.
ಪ್ರತಿಜ್ಞಾವನ್ನು ನೀನು ಸುಳ್ಳು ಮಾಡಿದ್ದಿ, ಬ್ರಾಹ್ಮಣಸ್ವವನ್ನು ಅಪಹಾರ ಮಾಡಿದ್ದಿ, ಈ 2 ಪಾಪಕ್ಕಾಗಿ ದುಃಖವನ್ನು ಪಡಬೇಕಾಗಿದೆ. ಆದ್ದರಿಂದಾಗಿ ನೀನು ಏನನ್ನು ಮಾಡ್ತಿ ನೋಡು ಅಂತ ಹೇಳಿದಾಗ ನಾನು ಪಾಪವನ್ನು ಮೊದಲು ಅನುಭವಿಸ್ತೇನೆ ಅಂತ ಹೇಳಿದೆ. ಹೇಳಿದಾಗ ಆ ಯಮ ಇನ್ನೂ ಹೇಳ್ತಾ ಇದ್ದಾನೆ, ಅಷ್ಟರೊಳಗೆ ನಾನು ಕೆಳಗೆ ಬಿದ್ದೆ. ನಾನು ಅವನ ಮಾತು ಕೇಳ್ತಾ ಇದೆ, ಯಮನ ಮಾತು ಕೇಳ್ತಾ ಇದೆ ನನಗೆ, ನೀನು ಪಾಪಿಯಾಗಿದ್ದಿ, ಆದ್ದರಿಂದ ನೀನು ಕೆಳಗೆ ಬೀಳುತ್ತೀ ಅಂತ ಹೇಳ್ತಾ ಇರುವಾಗಲೇ ನಾನು ಕೆಳಗೆ ಬಿದ್ದೆ. ಅದಕ್ಕೆ ಹೇಳ್ತಾರೆ ಪಶ್ಚಾತ್ ಶುಭಮಿತಿ ಅಶ್ರೌಷಂ ಪತಿತಶ್ಚಾಹಂ. ಕೆಳಗೆ ಬಿದ್ದಾಗಲೂ ಇನ್ನೂ ಯಮ ಮಾತಾಡ್ತಾ ಇದ್ದ, ಆ ಶಬ್ದ ಕೇಳಿಸ್ತು ನನಗೆ, ಯಮಸ್ಯ ಉಚ್ಚೈ ಪ್ರಭಾಷತಃ. ಆಗ ಯಮ ಮತ್ತೊಂದು ಮಾತು ಹೇಳಿದ, ವಾಸುದೇವ, ವಸುದೇವನ ಮಗನಾಗಿ ಕೃಷ್ಣ ಪರಮಾತ್ಮ ಅವತಾರ ಮಾಡ್ತಾನೆ, ಸಮುದ್ಧರ್ತ ಭವಿತಾತೆ ಜನಾರ್ದನ, ಆ ಭಗವಂತ ಬಂದು ನಿನ್ನನ್ನು ಉದ್ಧಾರ ಮಾಡ್ತಾನೆ. ಅದು ಪೂರ್ಣೇ ವರ್ಷ ಸಹಸ್ರಾಂತೆ, 1000 ವರ್ಷಗಳು ಕಳೆದಾದ ಮೇಲೆ. ಎಂತೆಂಥ ಪಾಪ, ಅಜ್ಞಾನದಿಂದ ಮಾಡಿದ ಪಾಪಕ್ಕೆ ಇಷ್ಟು ಅವಸ್ಥೆ. ನಾವೇ ಧರ್ಮಶಾಸ್ತ್ರವನ್ನು ನಿರ್ಮಾಣ ಮಾಡಿದವರು ಅಂತ, ಋಷಿಗಳು ಅಂತ ಭಾವಿಸಿ ಅಜ್ಞಾನದಿಂದ ಮಾಡಿದ್ರೇನು ದೋಷ ಇಲ್ಲ ಅಂತ ಹೇಳಿ ನಾವು ಮುಗಿಸ್ತಿರ್ತೇವೆ. ಎಂಥ ಪಾಪವಿದೆ ನೋಡಿ. ಹಾಗಾಗಿ ಕೂಪೇ ಆತ್ಮಾನ ಮದಶೀರ್ಷಂ ಅಪಶ್ಯಂ ಪತಿತಂಚತಂ. ನಾನು ಬಾವಿಯಲ್ಲಿ ತಲೆ ಕೆಳಗೆ ಮಾಡಿಕೊಂಡು ಬಿದ್ದದ್ದನ್ನು ನನ್ನನ್ನು ನಾನು ಅನುಭವಿಸಿದೆ, ನೋಡ್ತಾ ಇದ್ದೇನೆ ಅಂತ ಹೇಳಿ ಆಗ ಕೃಷ್ಣ ಆ ಓತಿಕಾಟನ್ನು ಮೇಲಕ್ಕೆ ಎತ್ತಿ ಹಾಕಿದ್ದಕ್ಕೆ ಅವನು ಒಳ್ಳೆಯ ದೇಹವನ್ನು ಪಡೆದಿದ್ದ. ವಿಮಾನ ಬಂದಿದೆ, ಆ ವಿಮಾನ ದಿವ್ಯ ವಿಮಾನದಲ್ಲಿ ಕೂತ್ಕೊಂಡು ಹೋದ. ಆಗ ಕೃಷ್ಣ ಪರಮಾತ್ಮ 3 ಮಾತುಗಳನ್ನು ಹೇಳ್ತಾನೆ. ಬ್ರಾಹ್ಮಣಸ್ವಂ ನಹರ್ತವ್ಯಂ, ಬ್ರಾಹ್ಮಣರ ಹಣ ಕಾಸು ಏನೇ ಇದ್ದರೂ ಅದನ್ನು ಸರ್ವಥಾ ಅಪಹಾರ ಮಾಡತಕ್ಕದ್ದಲ್ಲ. ಪುರುಷೇಣ ವಿಜಾನತ ಬ್ರಾಹ್ಮಣಸ್ವಂ ಹೃತಂ ಹಂತಿ ನೃಗಂ ಬ್ರಾಹ್ಮಣ ಗೌರಿವ. ಮೃಗರಾಜನಿಗೆ ಏನವಸ್ಥೆ ಆಯಿತು ನೋಡಿ. ಸತಾಂ ಸಮಾಗಮ ಸದ್ಭಿರ್ನಾಫಲ ಪಾರ್ಥ ವಿದ್ಯತೆ ವಿಮುಕ್ತಂ ನರಕಾತ್ಮಶ್ಯ ನೃಗಂ ಸಾಧು ಸಮಾಗಮಾತ್. ಸಜ್ಜನರ ಸಮಾಗಮದಿಂದ ನೃಗ ಎಂಬ ರಾಜ ಹೇಗೆ ಅವನು ಉದ್ಧಾರವನ್ನು ಹೊಂದಿದ ಅನ್ನೋದನ್ನು ಕಾಣಿ. ಸಜ್ಜನರ ಸಮಾಗಮ ಯಾವಾಗಲೂ ಮಂಗಲಪ್ರದವಾದದ್ದು. ಪ್ರಧಾನಂ ಫಲವತ್ತತ್ರ ಗೋದ್ರೋಹಸ್ತತ್ರ ತಥಾ ಅಫಲಃ ಅಪಹಾರಂ ಗವಾಂ ತಸ್ಮಾತ್ ವರ್ಜಯೇತ ಯುಧಿಷ್ಠಿರ. ಆದ್ದರಿಂದ ಗೋಗಳ ದಾನವನ್ನು ಕೊಡಬೇಕೇ ಹೊರತು ಅಪಹಾರವನ್ನು ಸರ್ವಥಾ ಮಾಡತಕ್ಕದ್ದಲ್ಲ ಎಂಬುದಾಗಿ 3 ಮಾತುಗಳನ್ನು ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾನೆ. ಇನ್ನೊಂದು ವಿಚಿತ್ರವಾಗಿರತಕ್ಕಂತಹ ಒಂದು ಸಂಗತಿ, ಉದ್ದಾಲಕ ಅಂತನ್ನುವ ಋಷಿ ಛಾಂದೋಗ್ಯೋಪನಿಷತ್ತಿನ 6ನೇ ಅಧ್ಯಾಯದಲ್ಲಿ ಆ ಉದ್ದಾಲಕ ಋಷಿಯ ಕಥೆ ಬರ್ತದೆ. ಆ ಉದ್ದಾಲಕ ಋಷಿ, ಅವನ ಮಗ ನಚಿಕೇತ, ಅವರಿಬ್ಬರಲ್ಲಿ ನಡೆದ ಸಂವಾದ. ಕಾಟಕೋಪನಿಷತ್ತು ಹೇಗೋ ಹಾಗೆ ಇಲ್ಲಿ ಆಗಿರುವಂತಹ ಒಂದು ಪ್ರಸಂಗ. ದೀಕ್ಷಾದಲ್ಲಿ ಸ್ವೀಕಾರವನ್ನು ಮಾಡಿಕೊಂಡು ಮತ್ತೆ ಇದ್ದಾನೆ ಉದ್ದಾಲಕ. ತತಸ್ಸುತಂ ತ್ವಂ ಮಾಂ ಉಪಚರಸ್ವೇತಿ. ಮಗನಿಗೆ ಹೇಳಿದ, ನನ್ನ ಸೇವೆಯನ್ನು ಮಾಡು. ನಚಿಕೇತ ಅವನಿಗೆ ಉದ್ದಾಲಕ ಹೇಳ್ತಾ ಇದ್ದಾನೆ, ನೀನು ನನ್ನ ಸೇವೆಯನ್ನು ಮಾಡು ಅಂತ ಹೇಳಿದ. ಆಗ ಹೇಳಿದಾಗ ಆಯಿತು ನಿಮ್ಮ ಸೇವೆ ಮಾಡ್ತೇನೆ ಅಂತ ಅಂದವನು. ಅಂದ ಮೇಲೆ ಆಗ ತಂದೆ ಹೇಳ್ತಾನೆ, ನೋಡು, ನಾನು ಸ್ನಾನ ಮಾಡೋದಕ್ಕೆ ಹೋಗಿದ್ದೆ. ಸ್ನಾನ ಮಾಡೋದಕ್ಕೆ ಹೋದಾಗ ಅಲ್ಲಿ ಕಟ್ಟಿಗೆ ಆರಿಸಿ ತಂದಿದ್ದೇನೆ ಹೋಮ ಮಾಡುವುದಕ್ಕೆ, ದರ್ಭಗಳನ್ನು ತಂದಿದ್ದೇನೆ, ಹೂಗಳನ್ನು, ಕಲಶವನ್ನು, ಕಲಶದಲ್ಲಿ ನೀರು ಎಲ್ಲ ಇದೆ. ಇದೆಲ್ಲ ನದಿ ತೀರದಲ್ಲಿ ಇಟ್ಟಿದ್ದೇನೆ. ನಾನು ಅದು ನದಿ ತೀರಾತ್ ಇಹಾವ್ರಜ, ನಾನು ತೆಗೆದುಕೊಂಡು ನಾನು ಬರಲಿಲ್ಲ. ಗತ್ವಾ ಅನವಾಪ್ಯ ತತ್ಸರ್ವಂ ನದಿ ವೇಗ ಸಮಾಪ್ಲುತಂ. ಅದನ್ನು ತೆಗೆದುಕೊಂಡು ಬರಬೇಕಾಗಿದೆ, ನೀನು ಹೋಗಿ ತೆಗೆದುಕೊಂಡು ಬಾ. ನಾನು ವೇದ ಮಂತ್ರವನ್ನು ಅನ್ನುವ ಭರದಲ್ಲಿ ಸ್ವಾಧ್ಯಾಯ ಅಭಿರತಸ್ಯ ಚ, ಮಂತ್ರವನ್ನು ಪಠನ ಮಾಡುವ ಭರದಲ್ಲಿ ನಾನು ಯಾವುದನ್ನು ತರುವುದಕ್ಕೆ ನನಗೆ ಸಾಧ್ಯವಾಗಲಿಲ್ಲ, ಹಾಗೆ ಬಂದು ಬಿಟ್ಟಿದ್ದೇನೆ. ಆದ್ದರಿಂದ ನೀನು ಹೋಗಿ ತೆಗೆದುಕೊಂಡು ಬಾ, ನನ್ನ ಸೇವೆ ಮಾಡು ಅಂತ ಅಪ್ಪ ಮಗನಿಗೆ ಹೇಳಿದ. ಆಯಿತು, ನಾನು ಹೋಗಿ ಬರ್ತೇನೆ ಅಂತ ಇವನು ಹೋಗಿ ನೋಡ್ತಾನೆ. ಗತ್ವಾ ಅನವಾಪ್ಯ ತತ್ಸರ್ವಂ, ನದಿ ಪ್ರವಾಹದೊಳಗೆ ಅದೆಲ್ಲ ಕೊಚ್ಚಿಕೊಂಡು ಹೋಗಿಬಿಟ್ಟಿದೆ, ಏನು ಉಳಿದೇ ಇಲ್ಲ, ಎಲ್ಲ ಕೊಚ್ಚಿಕೊಂಡು ಹೋಗಿಬಿಟ್ಟಿದೆ.
ನ ಪಶ್ಯಾಮಿ ತತ, ಇಲ್ಲ ಅಪ್ಪ ಸಿಗಲೇ ಇಲ್ಲ ಅಂತಂದ. ಥೂ ನಿನ್ನ, ಯಮನ ಹತ್ರ ಹೋಗು, ಯಮನನ್ನು ಭೇಟಿಯಾಗು ಅಂತ ಬೈದು ಕಳಿಸಿಬಿಟ್ಟ. ಯಮಂ ಪಶ್ಯ. ನಚಿಕೇತನಿಗೆ ಇದು ಎರಡನೇ ಬಾರಿ. ಅಲ್ಲೊಂದು ಸಲ ಒಂದು ಹೇಳಿದ್ದಾನೆ, ಇಂಥ ಆಕಳಗಳನ್ನು ದಾನ ಕೊಡಬೇಡ ಅಂತ ಹೇಳಿದಾಗ ನಿನ್ನನ್ನೇ ನಾನು ದಾನ ಕೊಟ್ಟಿದ್ದೀನಿ ಯಮನಿಗೆ ಅಂತ ಹೇಳಿ ಬೈದದ್ದೊಂದು ಕಥೆ ಕಾಟಕದಲ್ಲಿ ಪ್ರಸಿದ್ಧವಾಗಿದೆ. ಹಾಗೇ ಅದರಂಥ ಕಥೆ ಆ ನಚಿಕೇತನ ಅಪ್ಪ ಸ್ವಲ್ಪ ಇದ್ದ ಅಂತ ಅನ್ನಿಸ್ತದೆ. ಹಾಗಾಗಿ ಯಮಂ ಪಶ್ಯೇತಿ ತಂ ಪುತ್ರಂ ಅಶಪತ್ ಕ್ರೋಧಮೂರ್ಛಿತ, ಸಿಟ್ಟಿನಿಂದ ಭರದಲ್ಲಿ ಅವನಿಗೆ ಬೈದು ಬಿಟ್ಟ. ಯಮನನ್ನು ಹೋಗು, ಭೇಟಿಯಾಗು ಅಂದರೆ ಅವನ ಅಭಿಪ್ರಾಯ ಸತ್ತೋಗು ಅಂತಿರ್ಬೋದು, ಆದರೆ ಹಾಗನ್ನದೇ ಯಮಂ ಪಶ್ಯ ಅಂತಂದಿದ್ದಾನೆ. ಆಯಿತು ಹೋಗು ಅಂತಂದಾಗ ಇವನು ಹೋಗಿಬಿಟ್ಟ. ಪ್ರಸೀದೇತಿ ಬ್ರುವನ್ನೇವ ಗತ ಸತ್ತೋ ಅಪತದ್ಭುವಿ. ತಂದೆ ಇಷ್ಟು ಹೇಳಿದ ಮಾತ್ರಕ್ಕೆ ಅಪ್ಪ ನನ್ನ ಮೇಲೆ ಪ್ರಸನ್ನನಾಗು ಅಂತ ಹೇಳಿದವನೇ ಇಲ್ಲಿ ಸತ್ತು ಬಿದ್ದೇ ಬಿಟ್ಟ, ಭೂಮಿಯಲ್ಲಿ ಬಿದ್ದ. ಆಮೇಲೆ ಭಾಳ ದುಃಖವಾಯಿತು. ಅಯ್ಯೋ ರಾಮ, ನನ್ನ ಮಗನನ್ನು ಕೊಂದು ಬಿಟ್ಟೆ ನಾನು, ಸತ್ತು ಬಿಟ್ಟ ಅವನು ಅಂತ ಹೇಳಿ ಭಾಳ ದುಃಖವಾಯಿತು. ಪಿತ್ರೇಣ ಅಶ್ರುಪ್ರಪಾತೇನ, ಅಪ್ಪ ಅಳೋದಕ್ಕೆ ಶುರು ಮಾಡಿದ. ಗಳಗಳ ಅಂತ ಅಳತಾ ಇದ್ದಾನೆ. ಕಣ್ಣೀರು ಸುರಿಸಿ ಅಳತಾ ಇರುವಾಗ ಮಗನ ದೇಹದ ಮೇಲೆ ಕಣ್ಣೀರು ಬಿದ್ದದ್ದಕ್ಕೆ ಅವನು ಬದುಕಿಬಿಟ್ಟ. ಪ್ರಾಸ್ಯಂದತ್ ಶಯನೇ ಕೌಶ್ಯೆ ವೃಷ್ಟ್ಯ ಸಸ್ಯಮಿವಾಪ್ಲುತಂ. ಒಣಗಿದ ಸಸ್ಯ ನೀರು ಹಾಕಿದರೆ ಹೇಗೆ ಬದುಕಬೇಕೋ ಹಾಗೆ ನಚಿಕೇತ ಬದುಕಿ ಬಂದ. ಆಗ ಬದುಕಿ ಬಂದಾಗ ಪರ್ಯಾಗತಂ ಪುನಃ, ಬದುಕಿ ಬಂದದ್ದು ಮಾತ್ರವಲ್ಲ, ಬದುಕಿ ಬಂದಾಗ ಏನು ದಿವ್ಯಗಂಧ, ಏನು ವಾಸನೆ, ಏನು ಅವನ ಮುಖದ ಮೇಲೆ ತೇಜಸ್ಸು, ಭಾರೀ ಸಂತೋಷವಾಗಿದೆ ಎಲ್ಲರಿಗೆ. ಕ್ಷೀಣ ಸ್ವಪ್ನಂ, ಸ್ವಪ್ನದಿಂದ ಎದ್ದು ಬಂದಂತೆ ಆಗಿದೆ, ಎಲ್ಲರಿಗೆ ಸಂತೋಷವಾಯಿತು. ದೃಷ್ಟ್ಯಾಚಾಸಿ ಪುನಃ ಪ್ರಾಪ್ತ, ಭಾರಿ ಆಯ್ತಪ್ಪ ನಚಿಕೇತ, ಬಂದಿ ನೀನು ಮತ್ತೆ ಬದುಕಿದಿ, ಭಾಳ ಸಂತೋಷವಾಯಿತು ಅಂತಂತಾರೆ. ಆದರೆ ಅವನಿಗಂತಾರೊಂದು ಮಾತು, ನಹಿತೇ ಮಾನುಷಂ ವಪುಹು, ನಿನ್ನ ದೇಹ ಮಾತ್ರ ಈಗ ಮೊದಲಿನಂತೆ ಇಲ್ಲ, ಭಾರೀ ತೇಜಸ್ವಿಯಾಗಿದೆ ದೇಹ ಇಲ್ಲೇ ಬಿದ್ದೋಗಿದೆ, ಆದರೆ ನಿನ್ನ ದೇಹ ಭಾಳ ಶ್ರೇಷ್ಠವಾಗಿದೆ, ದಿವ್ಯವಾಗಿದೆ ಅಂತ ವರ್ಣನೆ ಮಾಡ್ತಾರೆ ಅವರೆಲ್ಲ. ಏನಾಯಿತು ಅಂತ ಕೇಳಿದಾಗ ಅವನು ಹೇಳ್ತಾನೆ, ನೀನು ಹೋಗು ಅಂತ ಹೇಳಿದಿ, ನಾನು ಯಮನ ಹತ್ರ ಹೋಗಿಬಿಟ್ಟೆ, ಯಮಲೋಕಕ್ಕೆ ಹೋದೆ. ವಿಶಾಲವಾದಂತಹದ್ದು ವೈವಸ್ವತನ ಆ ಸಭಾ, ಅಲ್ಲಿ ಸಾವಿರಾರು ಅದ್ಭುತವಾದಂತಹ ಆಸನಗಳು, ಆ ಬಂಗಾರದ ಸಭೆ ಅದು. ಅಲ್ಲಿ ಗೃಹಂ ನಿವೇದ್ಯ ಆಸನ ಮಾದಿದೇಶ, ನನಗೊಂದು ಮನೆಯನ್ನು ತೋರಿಸಿದರು, ಆ ಮನೆಯಲ್ಲಿ ವಾಸವಾಗುವುದಕ್ಕೆ ಹೇಳಿದರು, ಅಲ್ಲಿ ಆಸನವನ್ನು ಕೊಟ್ಟರು, ನನಗೆ ಉಪಚಾರವನ್ನು ಮಾಡಿದರು, ಅರ್ಘ್ಯಪಾದ್ಯಾದಿಗಳನ್ನು ಸಮರ್ಪಣೆ ಮಾಡಿದ. ಅರ್ಘ್ಯಾದಿವಿ ಅರ್ಹಣೈಶ್ಚ ಭವತ್ಕೃತೆ ಪೂಜೆಯಾಮಾಸ, ನಿನ್ನ ಮಗ ಅಂತ ಹೇಳಿ ನನ್ನನ್ನು ಸತ್ಕಾರ ಮಾಡಿದ. ಯಮ ನಿನ್ನ ಮಗ ಅಂತನ್ನುವುದಕ್ಕಾಗಿ ನಿನಗೆ, ನೀನು ಬ್ರಾಹ್ಮಣೋತ್ತಮ, ನೀನು ಬಹಳ ದೊಡ್ಡ ಪಂಡಿತ, ವಿದ್ವಾಂಸ, ಋಷಿ, ತಪಸ್ವಿ, ಆದ್ದರಿಂದ ನನಗೆ ಸತ್ಕಾರವನ್ನು ಮಾಡಿದ. ಲೋಕಾನರೋ ಯಾನಹಂ ತಾನ್ ವಿಧತ್ಸ್ವ, ವರವನ್ನು ಬೇಡು ಅಂತಂದ. ನಾನಂದೆ ಯಮೋಬ್ರವೀನ್ ಮಾಂ ಮೃತೋಸ್ಮಿ ಸೌಮ್ಯ, ನನಗೆ ಒಳ್ಳೆಯ ಲೋಕಗಳನ್ನು ಕೊಡು ಅಂತ ಕೇಳಿದಾಗ ಅವನಂದ, ನೀನು ಸತ್ತೇ ಇಲ್ಲ, ನಾನು ಬಂದಿದ್ದೀನಲ್ಲ ಇಲ್ಲಿ, ನೀನು ಸತ್ತಿಲ್ಲ, ಆ ದೇಹದಿಂದ ಬಂದಿದ್ದಿ, ನಿಮ್ಮಪ್ಪನ ಪ್ರಭಾವ, ನಿಮ್ಮಪ್ಪನ ತಪಸ್ಸು, ಹಾಗಾಗಿ ನಿನ್ನ ಪುಣ್ಯದಿಂದ, ನಿಮ್ಮಪ್ಪನ ಪುಣ್ಯದಿಂದ ನೀನು ನನ್ನ ಲೋಕಕ್ಕೆ ಬಂದು ನೀನು ಸತ್ತಿಲ್ಲ. ನಿನಗೇನು ವರ ಬೇಕೋ ಬೇಡು, ನಾನು ಕೊಡ್ತೇನೆ, ನಿನಗೆ ಸದ್ಗತಿ ಕೊಡೋ ಪ್ರಶ್ನೆ ಈಗ ಬಂದಿಲ್ಲ, ಸತ್ತಿಲ್ಲ ನೀನು. ಆಗ ಯಮಂ ಪಶ್ಯೇತ್ಯಾಹ ಸತ್ವಾಂ ತಪಸ್ವಿ, ಯಾಕೆಂದರೆ ನಿನಗೆ ನಿಮ್ಮಪ್ಪ ಯಮನನ್ನು ನೋಡು ಅಂತ ಹೇಳಿದ್ದಾನೆ ಹೊರತು ಸತ್ತು ಯಮನ ಹತ್ರ ಹೋಗು ಅಂತ ಹೇಳೇ ಇಲ್ಲ ನಿನಗೆ. ಅಂದಮೇಲೆ ಸಾಯೋ ಪ್ರಶ್ನೆಯಲ್ಲಿ ಬಂತು, ನಿನಗೆ ಸದ್ಗತಿ ಕೊಡೋ ಪ್ರಶ್ನೆಯಲ್ಲಿ ಬಂತು, ಇಲ್ಲೇ ಇಲ್ಲ. ತಿಳಿತಾ? ಭೀತಾ ಪ್ರದೀಪ್ತಾಗ್ನಿ ಸಮಾನ ತೇಜಾಹ ನ ತಚ್ಛಕ್ಯಂ ಮೃತಂ ವಿಪ್ರಕರ್ತಂ. ಅವನು ನಿಮ್ಮಪ್ಪ ಭಾರೀ ತಪಸ್ವಿ, ಅವನಾಡಿದ ಸಿಟ್ಟಿನಿಂದ ಭರದಲ್ಲಿ ಆಡಿದ ಮಾತು ಸುಳ್ಳು ಮಾಡಲಿಕ್ಕಾಗುವುದಿಲ್ಲ. ಹಾಗಾಗಿ ನೀನು ಇಲ್ಲಿದ್ದೆ ಬಂದಿದ್ದೀಯಾ, ದೇವರು ನಿನ್ನ ಮಾತನ್ನು, ಆ ನಿಮ್ಮಪ್ಪನ ಮಾತನ್ನು ಸತ್ಯ ಮಾಡಿದ್ದಾನೆ, ನೀನು ಮತ್ತೆ ಹೋಗು. ನಿಮ್ಮಪ್ಪ ಅಳ್ತಾ ಇದ್ದಾನೆ, ನಿಮ್ಮ ದೇಹವನ್ನು ನಿರ್ಮಾಣ ಮಾಡಿಕೊಟ್ಟು ತಂದೆಯಾಗಿ ರಕ್ಷಣೆ ಮಾಡಿದವ, ಆದ್ದರಿಂದ ನಿನಗೆ ಮನಸ್ಸಿಗೆ ಏನು ಬೇಕಾ ಆ ವರವನ್ನು ಕೊಡ್ತೇನೆ, ಸ್ವೀಕಾರ ಮಾಡು, ವರವನ್ನು ತೆಗೆದುಕೊಂಡು ಹೋಗು ಅಂದಾಗ ಇದೇ ಚಾನ್ಸ್ ಅಂತ ಅಂದ ನಚಿಕೇತ.
ಭಾಳ ದೊಡ್ಡ ವರವನ್ನೇನು ಕೊಡಲಿಕ್ಕೆ ಹೊರಟಿಲ್ಲ, ನಿನಗೇನು ಬೇಕು ಕೇಳು ಅಂತಂದಾನೆ. ಆಗಂತಾನೆ, ನಾನು ಲೋಕಗಳನ್ನು ನೋಡಬೇಕು ಅಂತ ನನಗೆ ಆಸೆ ಇದೆ. ದೊಡ್ಡ ದೇವತೆ, ನಿನಗೆ ಸಾಮರ್ಥ್ಯವಿದೆ, ನನಗೆ ಲೋಕಗಳನ್ನು ನೋಡಬೇಕು ಅಂತ ಆಸೆ ಇದೆ. ಲೋಕಾನ್ ದ್ರಷ್ಟುಂ ಯದಿತೇಹಂ ವರಾರ್ಹ, ವರಕ್ಕೆ ಯೋಗ್ಯನಾಗಿದ್ದೇನೆ ಅಂತ ನನ್ನ ಮೇಲೆ ನಿನಗೆ ಪ್ರೀತಿ ಇದ್ದರೆ ನನಗೆ ತೋರಿಸು. ಸರ್ವಾಂಸ್ತಥಾ ಪುಣ್ಯಕೃತಂ ದ್ವಿಜೇಂದ್ರ, ಮನೆಗಳನ್ನು ಲೋಕಗಳನ್ನು ತೋರಿಸ್ಲಿಕ್ಕೆ ಶುರು ಮಾಡ್ತಾನೆ. ಆ ಊರುಗಳು, ಮನೆಗಳು, ಲೋಕಗಳು, ಏನು ಬೆಳಕು, ಎಷ್ಟು ಅದ್ಭುತವಾದದ್ದು, ಎಂಥ ಬಂಗಾರದ ಮನೆಗಳಿವೆ, ಒಂದೊಂದೂ ಅತ್ಯದ್ಭುತ. ವೇಶ್ಮಾನಿ ತೈಜಸಾನಿ ಮಹಾತ್ಮನ, ಭಾರೀ ಪ್ರಕಾಶಮಾನವಾದದ್ದು, ನಾನಾ ಆಕಾರದ್ದು, ಸರ್ವರತ್ನಮಯವಾದದ್ದು, ಚಂದ್ರಮಂಡಲದಂತೆ ಶುಭ್ರವಾದದ್ದು, ಭಾರಿ ಭಾರಿ ಅಲಂಕಾರಗಳಿವೆ. ಅಲ್ಲಲ್ಲಿ ಗಂಟೆಗಳನ್ನು ಹಾಕಿದ್ದಾರೆ, ವೈಡೂರ್ಯ ಇದೆ, ಸೂರ್ಯನಂತೆ ಪ್ರಕಾಶಮಾನ, ಬೆಳ್ಳಿಯಂತೆ ಹೊಳೆಯುವಂಥದ್ದು, ಬಂಗಾರದಂತೆ ಕಾಂತಿ ಶೋಭಿಸುವಂಥದ್ದು. ಹೀಗೆ ಭಕ್ಷ್ಯಭೋಜ್ಯಗಳೆಲ್ಲ ಇವೆ. ಅಲ್ಲಲ್ಲಿ ಬೆಟ್ಟಗಳು, ಆಮೇಲೆ ಆ ಭಕ್ಷ್ಯಭೋಜ್ಯಗಳ ಜೊತೆಗೆ ಮನೆಗಳಲ್ಲಿ ಉತ್ತಮವಾದಂತಹ ಬಟ್ಟೆಗಳು, ಆಮೇಲೆ ಆಸನಗಳು, ಶಯನಗಳು, ಕೂಡುವಂತಹ ಪೀಠಗಳು, ನದ್ಯೋ ವಾಪ್ಯ ಸಭಾ ವಾಪ್ಯ, ವೀಥಿಗಳು, ದಾರಿಗಳು, ನದಿಗಳು, ಬಾವಿಗಳು, ಸರೋವರಗಳು, ಏನು ಅದ್ಭುತವಾದದ್ದು. ಕ್ಷೀರಸ್ರಭಾವೈ ಸರಿತೋ ಗಿರಿಯುಶ್ಚ, ವರ್ಣನೆ ಮಾಡ್ತಾರೆ ಮಾಡ್ತಾರೆ ಮಾಡ್ತಾರೆ, ದಿವ್ಯವಾದ ವರ್ಣನೆ. ಯೇ ದಾತಾರ ಸಾಧವೋ ಘೋರಸಾನಾಂ, ಈ ಎಲ್ಲ ಲೋಕಗಳನ್ನು ಹೊಂದುವವರು ಯಾರು ಗೊತ್ತಾ? ಯಾರು ಆಕಳನ್ನು ದಾನ ಕೊಡ್ತಾರೆ, ಯಾರು ಆಕಳ ಹಾಲುಗಳನ್ನು ಬ್ರಾಹ್ಮಣರಿಗೆ ದಾನ ಕೊಡ್ತಾರೆ. ಆಕಳ ಹಾಲುಗಳನ್ನು, ಆಕಳ ಮೊಸರನ್ನು, ಆಕಳ ತುಪ್ಪವನ್ನು ದಾನ ಕೊಡ್ತಾರೆ, ಅವರಿಗೆ ಈ ಲೋಕಗಳೆಲ್ಲ ಸಿಗ್ತದೆ ಅಂತ ಹೇಳ್ತಾರೆ. ಎಂಥ ಅದ್ಭುತವಾದದ್ದು. ಸಮಾಕೀರ್ಣ ಗೋಪ್ರದಾನೇ ರತಾನಾಂ ನತ್ವೇ ತಾಸಾಂ ದಾನ ಮಾತ್ರಂ ಪ್ರಶಸ್ತಂ ಪಾತ್ರಂ ಕಾಲೋ ಗೋ ವಿಶೇಷೋ ವಿಧಿಶ್ಚ. ಆಕಳು ದಾನ ಕೊಡುವುದು ಮಾತ್ರವಲ್ಲಪ್ಪ ಮಹಾರಾಯ, ಆಕಳು ದಾನ ಕೊಡುವುದಕ್ಕೆ ಉತ್ತಮವಾದ ಪಾತ್ರರಿಗೆ ದಾನ ಕೊಡಬೇಕು, ಉತ್ತಮ ಕಾಲದಲ್ಲಿ ಕೊಡಬೇಕು, ಶ್ರೇಷ್ಠವಾದ ಆಕಳನ್ನು ಕೊಡಬೇಕು. ಆ ಆಕಳನ್ನು ಕೊಡುವುದಕ್ಕೆ ವಿಧಿಯೇನೋ ಆ ವಿಧಿಯನ್ನು ಚೆನ್ನಾಗಿ ಪರಿಪಾಲಿಸಬೇಕು. 4 ಮಾತುಗಳನ್ನು ಹೇಳ್ತಾರೆ. ಪಾತ್ರಂ ಕಾಲಃ ಗೋವಿಶೇಷ ವಿಧಿಶ್ಚ. ಈ 4 ಪರಿಪಾಲನೆ ಮಾಡಿದರೆ ಈ ಉತ್ತಮವಾದಂತಹ ಲೋಕಗಳಲ್ಲಿ ಬಂದು ಭೋಗಗಳನ್ನು ಮಾಡುವುದು ಸಾಧ್ಯವಾಗ್ತದೆ. ಸ್ವಾಧ್ಯಾಯವಾನ್ ಯೋತಿ ಮಾತ್ರಂ ತಪಸ್ವಿ ವೈತಾನಸ್ಥೋ ಬ್ರಾಹ್ಮಣ ಪಾತ್ರಮಾಸಾಂ. ಸ್ವಾಧ್ಯಾಯವಾನ್, ವೇದಾಧ್ಯಯನವನ್ನು ಮಾಡತಕ್ಕಂತಹ ವ್ಯಕ್ತಿ, ಅವನು ಬಹಳ ಉತ್ತಮನಾಗಿರತಕ್ಕಂತಹ ದಾನಪಾತ್ರ. ತಪಸ್ವಿ, ಯಜ್ಞಾದಿಗಳನ್ನು ಮಾಡುವ ಇಂಥ ವ್ಯಕ್ತಿ ಉತ್ತಮನಾದವ. ಗೋಶುಕ್ಷಾಂತಂ ಗೋಶರಣ್ಯಂ ಕೃತಜ್ಞಂ ವೃತ್ತಿಜ್ಞಾನಂ ತಾದೃಶಂ ಪಾತ್ರಮಾಹು. ಗೋಗಳಿಂದ ತನಗೆ ತೊಂದರೆಯಾಗುತ್ತಿದ್ದರೂ ಕೂಡ ಕ್ಷಮೆಯನ್ನು ಮಾಡುವವ, ಗೋಗಳಿಗೆ ರಕ್ಷಣೆಯನ್ನು ಕೊಟ್ಟವ, ಕೃತಜ್ಞನಾದವ, ವೃತ್ತಿಯಿಂದ ಬಡವನಾದವ, ಅವನು ಶ್ರೇಷ್ಠನಾದ ಪಾತ್ರ. 3 ದಿವಸಗಳವರೆಗೆ ನೀರು ಕುಡಿದು ಉಪವಾಸವನ್ನು ಮಾಡಿ, 3 ದಿವಸಗಳವರೆಗೆ ನೀರು ಕುಡಿದು ಉಪವಾಸವನ್ನು ಮಾಡಿ ಭೂಮಿಯಲ್ಲೇ ಮಲಗಿ ಗೋಗಳನ್ನು ದಾನವಾಗಿ ಕೊಟ್ಟವನು, ವತ್ಸ ಸಹಿತವಾದ ಗೋಗಳನ್ನು ದಾನವಾಗಿ ಕೊಟ್ಟವ, ಅವನಿಗೆ ಎಷ್ಟು ಪುಣ್ಯ ಅಂತ ಅನ್ನೋದಕ್ಕೆ ಲೆಕ್ಕ ಇಲ್ಲ. ತಾವದ್ವರ್ಷಾಣ್ಯ ಯಾವಂತಿ ರೋಮಾಣಿ ಭವಂತಿ ತಸ್ಯಾಹ. ಆ ಆಕಳುಗಳಿಗೆ ಎಷ್ಟು ರೋಮವಿದೆಯೋ ಅಷ್ಟು ವರ್ಷಗಳವರೆಗೆ ಅವನು ಸ್ವರ್ಗಲೋಕದಲ್ಲಿ ಭೋಗವನ್ನು ಮಾಡುತ್ತಾನೆ. ಇಂಥ ಉತ್ತಮವಾದದ್ದು. ತತ್ರಾಪಿ ಹೋಮವನ್ನು ಮಾಡುವುದಕ್ಕಾಗಿ ಆಕಳನ್ನು ಕೊಟ್ಟದ್ದು ಮಹಾಪುಣ್ಯ ಸಾಧನ. ತಿಲಧೇನು, ಘೃತಧೇನು, ಜಲಧೇನು ಇತ್ಯಾದಿಯಾಗಿ ಹೇಳಿ ಶಾಪೋಖ್ಯಯಂ ಭವತೋ ಅನುಗ್ರಹಾಯ. ಆಗ ಇಷ್ಟೆಲ್ಲ ಹೇಳಿ ತಂದೆಗೆ ಹೇಳ್ತಾನೆ, ಇಂತಿಂಥ ಲೋಕವನ್ನು ನೋಡಿಕೊಂಡು ಬಂದೆ, ಇಂತಿಂಥ ಆಕಳನ್ನು ದಾನ ಕೊಟ್ಟವರಿಗೆ ಈ ಎಲ್ಲ ಲೋಕಗಳು ಸಿಗ್ತವೆ ಅಂತ ಹೇಳಿದರು. ಯಮ ಹೇಳಿದ, ಅದನ್ನೆಲ್ಲ ನೋಡಿಕೊಂಡು ಬಂದೆ. ಅಪ್ಪ, ನನಗೆ ನೀನು ಶಾಪವನ್ನು ಕೊಟ್ಟೆಯಲ್ಲ, ಆ ಶಾಪ ನನಗೆ ಆ ಎಲ್ಲ ಲೋಕಗಳನ್ನು ನೋಡಿಕೊಂಡು ಬರುವುದಕ್ಕೆ ಅನುಕೂಲ ಮಾಡಿಕೊಟ್ಟಿತು, ದೊಡ್ಡ ವರವಾಯಿತು ನನಗೆ.
ಶಾಪೋಹ್ಯಯಂ ಭವತೋನುಗ್ರಹಾಯ, ನೀನು ಕೊಟ್ಟ ಶಾಪ ನನಗೆ ವರವಾಯಿತು, ಅನುಗ್ರಹವಾಯಿತು. ಪ್ರಾಪ್ತೋ ಮಯ ಯತ್ರ ದೃಷ್ಟೋ ಯಮೋ ವೈ, ಯಮನ ದರ್ಶನವಾಯಿತು, ಲೋಕಗಳನ್ನು ನೋಡಿ ಬಂದೆ. ಆದ್ದರಿಂದ ಕಾಮ್ಯಾಷ್ಟಮ್ಯಾಂ ವರ್ತಿತವ್ಯಂ ದಶಾಹಂ ರಸೈರ್ಗವಾಂ ಶಕೃತ ಪ್ರಸ್ರವೈರವ ದೇವವ್ರತಿ ಸ್ಯಾತ್ ವೃಷಭ ಪ್ರಧಾನೈ ವೇದಾವಾಪ್ತಿರ್ಗೋಯುಗಸ್ಯ ಪ್ರಧಾನೆ. ಹೀಗೆ ನಾನಾ ವಿಧವಾದಂಥದ್ದು. ಗುರುಂ ಶಿಷ್ಯೋ ವರಯೇದ್ ಗೋಪ್ರಧಾನೆ, ಶಿಷ್ಯನಾದವ ಗುರುಗಳನ್ನು ಗೋದಾನ ಮಾಡುವುದಕ್ಕೆ, ಅವರನ್ನೇ ಸ್ವೀಕಾರ ಮಾಡಿ ಗುರುಗಳಿಗೆ ಗೋದಾನವನ್ನು ಮಾಡುವುದು ಮಹಾಪುಣ್ಯಕರ. ಗುರುಂ ಶಿಷ್ಯೋ ವರಯೇದ್ ಗೋಪ್ರಧಾನೆ ಸವೈ ಘಂಟಾ ನಿಯತಂ ಸ್ವರ್ಗಮೇವ, ಅಂಥವ ಸ್ವರ್ಗಕ್ಕೆ ಹೋಗೇ ಹೋಗ್ತಾನೆ. ತ್ವಯ್ಯಾಶಂಸಂತ್ಯಭರ ಅಮರ ದಾನವಾಶ್ಚ ವಯಂಚಾಪಿ ಪ್ರಸತೆ ಪುಣ್ಯಶೀಲೆ ಇತ್ಯುಕ್ತೋಹಂ ಧರ್ಮರಾಜಂ ದ್ವಿಜರ್ಷೆ ಧರ್ಮಾತ್ಮಾನಂ ಶಿರಸ ಅಭಿಪ್ರಣಮ್ಯ ಅನುಜ್ಞಾತಸ್ತೇನ ವೈವಸ್ವತೇನ. ಇಷ್ಟೆಲ್ಲ ವಿಷಯಗಳನ್ನು ನಮ್ಮ ಯಮಧರ್ಮ ನನಗೆಲ್ಲ ಉಪದೇಶವನ್ನು ಮಾಡಿದ. ಅದೆಲ್ಲ ಮಾತನ್ನು ಕೇಳಿಕೊಂಡು ನಾನು ಬಂದಿದ್ದೇನೆ. ನಿನ್ನ ಪಾದದ ಮೂಲಕ್ಕೆ ಮತ್ತೆ ನಿನಗೆ ನಮಸ್ಕಾರ ಮಾಡಿ ನಿನ್ನ ಆಶೀರ್ವಾದವನ್ನು ಪಡೆಯುವುದಕ್ಕಾಗಿ ಬಂದಿದ್ದೇನೆ ಅಪ್ಪ ಅಂತ ಹೇಳಿ ನಚಿಕೇತ ಉದ್ದಾಲಕನಿಗೆ ನಮಸ್ಕಾರವನ್ನು ಮಾಡಿ ಹೇಳ್ತಾ ಇದ್ದಾನೆ ಎನ್ನುವಂತಹ ಕಥಾಭಾಗ ಮಹಾಭಾರತದಲ್ಲಿ ಬರುವಂಥದ್ದು. ಶ್ರೀಕೃಷ್ಣ ಅರ್ಪಣಮಸ್ತು.